ಕೊಡು, ಇದು ಮೊಮೆಂಟ ಕೊಡು. ಅಲ್ಲ ಇದನ್ನ ಅದಲ್ಲ, ನೀನು ವಿನ್ನರ್ ಹಾಕು, ಇದನ್ನ ಕೊಡ್ರಿ. ಚಪ್ಪಾಳೆ ಹೊಡ್ರಿ. ವಿಜಯ್ ಪತಾಕೆ ಚಲನಚಿತ್ರ ರಂಡಕ್ಕೆ ತೋರಿ. ಮ್ಯಾಗ್ ಮಾಡೋದು ಹಿಂಗೆ, ಮ್ಯಾಗ್ ಮಾಡಲ್ಲ ಹಿಂಗೆ. ಈಗ ಇದೇ ಚಿತ್ರದ ಒಂದು ಡೈಲಾಗು. ಆ ಡೈಲಾಗ್ ಹೇಳೋ ಮುಂಚೆ ಇಲ್ಲೊಂದು ಚೋಟ ಇದ್ದಾನೆ, ಇವನು ನನಗೆ ಬೈತಾನೆ. ಯಾವ ರೀತಿ ಬೈತಾನೆ ಕೇಳಿ. ಎಲ್ರಿಗೂ ನಮಸ್ಕಾರ. ನಾನು ಡ್ರಾಮಾ ಜೂನಿಯರ್ ಮೆಗಾ ಆಡಿಷನ್ ಸ್ಪರ್ಧಿ ಸೀಸನ್ 4ರ ಹರೀಶ್ ಪತ್ತಾರ್ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಮೊದಲಿಗೆ ನನ್ನ ತಂದೆ ಆಗಿರ್ತಕ್ಕಂಥ, ನನಗೆ ಪೂರ್ವ ತಂದೆ ಅಂದರೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು. ಈಗ ಒಂದು ವಿಜಯ್ ಪತಾಕೆ ಮೂವಿಯ ಡೈಲಾಗನ್ನು ಹೇಳ್ತೀನಿ. ನಿಮ್ಮ ಪ್ರಾಣನ ನೀವು ಉಳಿಸ್ಕೊಳ್ರು ಪೆದೆಗಳ, ಆಮೇಲೆ ನಮ್ಮ ಬೈಯನ್ನ ಹೊಡೆದಿರಂತೆ. ಲೇ ಗಿಲ್ಲಿ, ಮೊದಲು ಅವನ್ನ ಮುಗಿಸ್ತೀನಿ, ಆಮೇಲೆ ನಿನ್ ಜೊತೆ ಗಿಲ್ಲಿ ದಾಂಡ್ಲಾಡ್ತೀನಿ. ಇದೇ ಆ ಸುಂದರವಾದಂತಹ ಗ್ರಾಮ ಸಾಗ್ಯ ಸರಗೂರು. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೆರೆ, ಈ ಊರಿನ ರೈತರ ಜೀವನ. ಒಂದೊತ್ತು ಊಟ ಇಲ್ದಿರಾ ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ. ನಾವೆಲ್ಲ ರೈತರಾಗಿ ಇಂಥ ಕೆಲಸ ಮಾಡ್ಬೋದೇಂದ್ರಣ್ಣ? ಹಾಲು ಜೇನು ನಾನು ಗಂಗಾ, ಅವಳ ನೋಡಲು ಎದೆಯಲಿ ಪ್ರೇಮ ತರಂಗ. ಲೋ ಮಗ, ಶಿವ ಅಟ್ಟಿಸ್ಕೊಂಡ್ ಬರ್ತಾವನೆ, ರಾಮನ್ ಗುಡಿತಾವ ಅವನ್ಗೊಂದ್ ಗತಿ ಕನ್ಸನ್ ಬರ್ರಲ್ಲ. ಲೇ ಸಿರಲ್ ಸಂತಿ, ಬೇಗ ಬಾರೆ, ಎಣ್ಣೆ ತಕೊಂಡು ಮೈ ಉಜ್ಜವಂತೆ. ಏನ್ ಮಾಡ್ತಾ ಇದೀಯ ನೀನು? ಪಟೇಲ್ರು ಮನೆ ವರ್ಷಕ್ಕೆ ಒಂದೇ ದಪ್ಪ ನಿನ್ ನೆನಪಾಗೋದು. ಏನ್ ಶಿವ, ಯಾವ್ದೋ ಗುಂಗಲ್ಲಿದ್ಯಾ? ಹೂ ಕಣೋ ಗಂಗಾ, ನನ್ನ ಒಬ್ಬಟ್ಟು ಊಟ ಕರೆದವಳೆ. ಬೇಕಿತ್ತೆಲ್ಲ ನಿಂಗೆ ಇದು ಶಿವ 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 ಶಿವ, ಬೇಕಿತ್ತೆಲ್ಲ ನಿಂಗೆ ಇದು. ಯಾಕಂದ್ರೆ ನಮ್ದು ಧೂಮಪಾನ ಮುಕ್ತ ಹಳ್ಳಿ. ಇಲ್ಲಿ ಮಾರುವಂಗೂ ಇಲ್ಲ, ಸೇದುವಂಗೂ ಇಲ್ಲ. ಕೊಲೆಗಾರ ನಿಮ್ಮಲ್ಲೇ ಒಬ್ಬ ಅದಾನ. ಬಾರೋ ಮಗ, ಬಾರೋ ಮಗ, ಒಬ್ಬಟ್ಟು ಪಿಕ್ಚರ್ ನೋಡೋಣ ಮಗ. ಕೊಡ್ರಿ, ಇಬ್ರು ಕೊಡ್ರಿ. ರಾಜು ಅವ್ರನ್ನು ಚಪ್ಪಾಳೆ ಹೊಡ್ರಿ ಎಲ್ಲಾರ. ಒಬ್ಬಟ್ಟು ಚಲನಚಿತ್ರ ತಂಡಕ್ಕೆ ಶ್ರೀ ಸಿದ್ಧಾಶ್ರೀ ಅಂತಾರಾಷ್ಟ್ರೀಯ ಚಲನ ಸಲುವಾಗಿ ಕಾಂಗ್ರ್ಯಾಚುಲೇಷನ್, ಶುಭಾಶಯಗಳು, ಒಳ್ಳೆದಾಗಲಿ. ಈ ಸದ್ಯ ಕವನ ಸಂಕಲನ ಬಿಡುಗಡೆ ನಮ್ಮ ಡಾಕ್ಟರ್ RS ರಾಜು ಅವರಿಂದ. ಸಾಯಿರಾಮ್ ನೋಡ್ರಿಲ್ಲ, ಸಾಯಿರಾಮ್ ಗೊತ್ತದನ ಇಲ್ಲಿ. ಚಪ್ಪಾಳೆ ಹೊಡ್ರಿ. ಮತ್ತೆ ಭಾಳ ಅದ್ಭುತವಾಗಿ ಆ್ಯಂಕರಿಂಗ್ ಮಾಡ್ತಾರೆ ಅವರು, ಭಾಳ ಅದ್ಭುತವಾಗಿ ಮಾಡ್ತಾರೆ. ಗ್ರಾಮ್ಯಾಟಿಕಲಿ ಬುಕ್ ಬರ್ದಾರ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಸಿದ್ದಪ್ಪಜ್ಜನವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಾನು ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮಗೆ ಈ ಸಿದ್ದನಕೊಳ್ಳ ಮಠ ಅಂದರೆ ಸುಮಾರು 15 ವರ್ಷಗಳಿಂದ ನಂಟು. ನಾವಿರೋದು ಮುಂಬೈನಲ್ಲಿ ನಾನು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಅಲ್ಲೇ ಮುಂಬೈ ವಿಶ್ವವಿದ್ಯಾನಿಲಯದಲ್ಲೇ MA MPhil ಮತ್ತು PhD ಪದವಿಗಳನ್ನು ಗಳಿಸಿ ನನ್ನ ಒಂದು ಪುಸ್ತಕ ಬಂದಿದೆ. ಈಗ ನನ್ನ ಇದು ಎರಡನೇ ಪುಸ್ತಕ, ಪ್ರಥಮ ಕವನ ಸಂಕಲನ. ಅದನ್ನು ನಾನು ಅಜ್ಜವ್ರ ಹತ್ರ ಹೇಳಿದೆ, ಅಜ್ಜವ್ರೆ ನಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ. ಆಗ ಅವ್ರು ಹೇಳಿದ್ರು ನಮ್ಮ ಮಠದಲ್ಲೇ ಮಾಡಿ ಅಂತ. ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಈ ಮಠ ಅಂದ್ರೆ ಸಾಧಾರಣ ಮಠ ಅಲ್ಲ. ನನಗೆ ಈ ಮಠದ ಬಗ್ಗೆ ನೆನಪಾದಾಗ, ಮಠದ ಬಗ್ಗೆ ನಾನು ಯೋಚಿಸಿದಾಗ ನನಗೆ ಕುವೆಂಪುರವರ ವಿಶ್ವ ಮಾನವತಾ
ನೆನಪಾಗುತ್ತೆ. ಕುವೆಂಪುರವರು ಹೇಳ್ತಾರೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನದಲ್ಲಿ, ಮತಿಯಿಂದ ದುಡಿಯಿರಿ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೆ ಈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಅಂದ್ರೆ ವಿಶ್ವ ಮಾನವತಾವಾದ, ಅಂದ್ರೆ ಇಲ್ಲಿ ಯಾವ ಜಾತಿಗೂ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ, ಯಾವ ಜಾತಿಗೆ ಸಂಬಂಧಪಟ್ಟ ಜಾತ್ಯತೀತ ಮಠ. ಇಂತಹ ಒಂದು ಹೆಮ್ಮೆಯ ಮಠದಲ್ಲಿ ನನ್ನ ಒಂದು ಕವನ ಸಂಕಲನ ಬಿಡುಗಡೆ ಆಗ್ತಾ ಇದೆ. ಒಂದು ಮಾತಿದೆ, ನಮ್ಮ ಆದಿಕವಿರನ್ನ ಹೇಳ್ತಾರೆ, ಆರಂಕುಶ ವಿಕ್ಟಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತ. ಹಾಗೆ ನನಗೆ ಬನವಾಸಿ ದೇಶ ಹೇಗೂ ನೆನಪಾಗುತ್ತೆ, ಅದರ ಜೊತೆಗೆ ಕರ್ನಾಟಕ ಅಂದ ತಕ್ಷಣ ನನಗೆ ಸಿದ್ದನಕೊಳ್ಳದ ಇಲ್ಲಿಯ ಸಂಸ್ಕೃತಿಯ ನೆನಪಾಗುತ್ತೆ. ನಾನು ನಿರಂತರವಾಗಿ ನಾವು 10-15 ವರ್ಷಗಳಿಂದ ಈ ಮಠದ ಭಕ್ತರಾಗಿ ಇಲ್ಲಿಗೆ ಬರ್ತಾ ಇದ್ದೀವಿ. ಒಂದು ಮಾತು ಹೇಳ್ತಾರೆ, ನಾವು ಆಕ್ಚುಲಿ ಮೂಲತಃ ಮಂಗಳೂರಿನವರು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತಣ ಸಂಬಂಧ ಅಂತ. ಬೆಟ್ಟದ ನೆಲ್ಲಿಕಾಯಿಗೂ ಉಪ್ಪಿಗೂ ಏನ್ ಸಂಬಂಧ, ಒಟ್ಟಿಗೆ ನಾವು ತಿಂತೀವಲ್ಲ, ಆ ರೀತಿ ಯಾವುದೋ ಜನ್ಮದ ಋಣಾನುಬಂಧೇನ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನನ್ನ ಜೀವನದಲ್ಲಿ ಈ ಮಠದೊಂದಿಗೂ ಕೂಡ ನನ್ನ ಋಣಾನುಬಂಧ ಸೇರ್ಕೊಂಡಿದೆ. ಆದ್ರಿಂದ ನನ್ನ ಈ ಕವನ ಸಂಕಲನ ಇಂದು ಬಿಡುಗಡೆ ಆಗ್ತಾ ಇದೆ. ನನ್ನ ಎಲ್ಲ ಸಂಪೂರ್ಣ ಪರಿವಾರದವರು ಕೂಡ ಬಂದಿದ್ದಾರೆ. ಎಲ್ಲರೂ ತುಂಬಾ ಉತ್ಸುಕತೆಯಿಂದ ಇಲ್ಲಿ ಈ ಕವನ ಸಂಕಲನದ ಬಿಡುಗಡೆಗಾಗಿ ತುಂಬಾ ಖುಷಿಯಿಂದ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದನೂ ಇರಲಿ. ನನಗೆ ಇನ್ನೂ ಸಾಹಿತ್ಯ ಲೋಕದ ಪ್ರಯಾಣದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಸಿದ್ದಪ್ಪಜ್ಜನವರ ಆಶೀರ್ವಾದ ಹಾಗೂ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಎಂತೂ ಇದೆ. ಅದನ್ನು ಮತ್ತೊಮ್ಮೆ ಕೇಳುತ್ತಾ ಒಂದು ಮಠದ ಬಗ್ಗೆ, ನಾನು ಮಠಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ಒಂದೆರಡು ಮಾತನ್ನು ಹೇಳ್ತೀನಿ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ಸಮವಾಗಿಸುತ್ತಾ, ಸಮ ಸುಖದ ಸಮ ದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ಈ ಸಿದ್ದನಕೊಳದ ಮಠ ತೇಲಿ ಬರಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಇದನ್ನ ಅವ್ನು ಕಲಿಸಿದ್ದೆ ಅಂದ್ರೆ ಸ್ವಾಮಿಯರು ಹಾಕಿದ್ದವ. ಆದ್ರೆ ಸ್ವಾಮಿಗಳಿಂದ ಅದನ್ನ ಮಗ ನನ್ನಿಂದ ಅದನ್ನು ಸ್ವಾಮಿ ಎಲ್ಲಾದ್ರೂ ಚಿಂತಿಲ್ಲ, ಸ್ವಾಮಿನಿಂದ ಅದನ್ನು ಸ್ವಾಮಿಯಿಂದ ಅದು ಮತ್ತು ನಿಂದ ಎಲ್ಲ ಇದನ್ನ ಏನದು ಕಲಿಸಿ ಏನು ಸಂಸ್ಕೃತಿ ಹೇಳಿದಿಲ್ಲ, ಹಂಗೆ ಹೇಳಿದೆ ಅಂದ್ರೆ ಎತ್ತಗರ ಗಡ ಬಿಟ್ಕೊಂಡು ಕುಂತಾನವ. ಇಲ್ಲ ಅಟ ಹೇಳಿ ಸಾಕು, ಮನೆಗೆ ಹೇಳ್ಬಿಡ ಅವನು. ಮತ್ತು ನಾನು ಹೋಗಿರ್ತೀನಿ, ಇಬ್ಬರು ಹೋಗಿರ್ತೀವಿ, ನಾನು ನಿನ್ನ ಕೂಡ ಹಿಮಾಲಯಕ್ಕೆ ಬರ್ತೀನಿ ನಡ್ರಿ ಮಾಡೋದು. ಶ್ರದ್ಧಾ ಮುಂಬೈ ಸಿನಿಮಾ ನಟಿ ಫೇಲ್ ಐತಿ ಮುಂದೆ. ಹೆಂಗೆ ನೋಡಿ ಹೆಂಗದಾಳ, ಮಿಸ್ ಇಂಡಿಯಾ ಇದ್ದಂಗೆ ಅದಾಳ. ಇಲ್ಲಿ ಚಪ್ಪಾಳೆ ಹೊರಲಿ ನೋಡ. ಆದರೆ ನೀನು ಏನೋ ನೌಕರಿ ಮಾಡ್ತಿಲ್ಲ, ಯಾವ್ದು ಮಾತಾಡೋದು ನನಗೆ ಇಂಗ್ಲೀಷ್ ಮಾತಾಡು. ನಾನು ಇಂಗ್ಲೀಷ್ ಮಾತಾಡಿ ಮತ್ತೆ ಏನಾಗಲಿ. ಯಾವುದು ಕಂಪ್ನಿಗೆ ವರ್ಕ್ ಮಾಡೋದು? ಮಾಸ್ ಮೆಕ್ಲೆನಿನ್. ಏನು ಗೊತ್ತಕ್ಕವು ಶಿವಾನಿ, ನನಗೆ ಅರ್ಥ ಆಗಲ್ಲ ಓದಿ. ನಾನು ಅಲ್ಲಿ ಏನಂತ ಸಾಫ್ಟ್ವೇರ, ಎಷ್ಟು ಪಗಾರ ಗಂಡಿಗೆ ಹೇಳ್ತೀನ? ನಮ್ಗೆ ಹೇಳಗಲ್ಲ ಅವನು. ಧನ್ಯವಾದಗಳು. ಶ್ರದ್ಧಾ ನಮ್ಮ ಇವರು ಬರ್ರಿ, ಇಬ್ಬರು ಗಂಡ ಅಂತ ನೋಡ್ಲಿ ಹೆಂಗದಾರ, ಹೀರೋ ಹೀರೋಯಿನ್ ನಿಂತಾಗದಾರ. ಚಪ್ಪಳೆ ಹೊಡ್ರ ಒಟ್ಟು. ಎಷ್ಟು ವಯಸ್ಸಿಗೆ ನಿನಗೆ? 75 ವಯಸ್ಸು. 25 ಗತೆ ನೋಡಿ, ಚಪ್ಪಳೆ ಹೊಡ್ರಿ. ನೀನು 70. ಒಬ್ಬ ಇವ್ರನ್ನ ಹೀರೋಯಿನ್ ಮಾಡ್ಬೇಕಂತ ಮಾಡಿನ ಹೀರೋಯಿನ್.
ಇಡೀ ಜಗತ್ಗೊಬ್ನೇ ಸೂರ್ಯ ಹೇಗೋ ಹಾಗೇನೆ ನಿಮ್ಮೆಲ್ರೂ ಸುರ ಸಂಹಾರ ಮಾಡಕ್ಕೂ ಒಬ್ನೇ. ನಿಮಗೆಲ್ಲ ತೀರ್ಥ ಕೊಡ್ಸಕ್ ಬಂದೇ ಬರ್ತಾನೆ. ನಡಿಯೇ ಓಯ್ ಅವನು ಶಿವನ ಹತ್ರ ಇರೋ ಶಂಕ ಅನ್ಕೊಂಡೆ. ಅವನು ಶಂಕ ಅಲ್ಲ, ಶಂಕದಲ್ಲಿರೋ ತೀರ್ಥ. ಅದನ್ನ ಕುಡಿಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದೀನಿ. ಎಲ್ಲಿದ್ದಾನೆ ಅವನು? ಆ ಶಂಕದಿಂದ ತೀರ್ಥ ಹೊರಗೆ ಬರ್ಬೇಕಾದ್ರೆ ನಿನ್ ಕಣ್ಣಲ್ಲಿ ಭಯ, ನಿನ್ ಮುಖದಲ್ಲಿ ಸಾವಿನ ತೇಜಸ್ಸು, ನಿನ್ ದೇಹದಲ್ಲಿರೋ ಎಲ್ಲ ನರಗಳು ನಡುಕ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಜಕ್ಕನಕಟ್ಟೆಯಲ್ಲಿ 7ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಅತಿಥಿ ಮಹೋದಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂತಹ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಅಜ್ಞಾನದಿಂದ ಹುಟ್ಟಿತ್ತು ಅಹಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಮನಶ್ಚಂಚಲ, ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋದ್ರೇಕ, ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧ ಮಲ, ಅಜ್ಞಾನದಿಂದ ಹುಟ್ಟಿತ್ತು ಸಂಸಾರ, ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ, ಅಜ್ಞಾನದಿಂದ ಹುಟ್ಟಿತ್ತು ರಾಗದ್ವೇಷ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ಪ್ರಪಂಚ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ದುಃಖ. ಕೂಡಲ ಸಂಗಮ ದೇವ, ನಿಮ್ಮ ಒಂದು ಅಜ್ಞಾನದ ಭ್ರಮೆಯ ಕೆಡಿಸಿದಲ್ಲದೆ ನಿಮ್ಮ ನೊಡಗೊಡಬಾರದಯ್ಯ, ನಿಮ್ಮ ನೊಡಗೊಡಬಾರದಯ್ಯ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾತನಾಡೋದು ಒಂದು ವಿಷಯ ಏನಪ್ಪಾ ಅಂತಂದ್ರೆ ಮಠಗಳು. ನೋಡಿ, ಮಠಮಾನ್ಯಗಳು ಅಂತ ತಗೊಂಡಾಗ ಇದು ಒಂದು ಸಮಾಜಮುಖಿ ಕೆಲಸವನ್ನೇ ಮಾಡುತ್ತೆ ಅಂತ ಸುಮ್ಮನೆ ಯೋಚನೆ ಮಾಡಿ ಒಂದು ವಾಕ್ಯದಲ್ಲಿ ನಾ ಮಠಗಳ ವಿವರಣೆ ಹೇಳಬೇಕು ಅಂತಂದ್ರೆ, ನೋಡಿ, ಸಮಾಜವೆಂಬ ಒಂದು ಸಮುದ್ರದಲ್ಲಿ ನಿಂತ ದೀಪಸ್ತಂಭವಿದ್ದಂತೆ ನಮ್ಮ ಮಠಗಳು ಅಂತ ಹೇಳ್ಬೋದು. ಈ ಒಂದು ಸಮಾಜ ಸೇವೆ ಅಂತ ತಗೊಂಡಾಗ್ಲೂ ಕೂಡ ಈ ಸಿದ್ದನಕೊಳ್ಳ ಮಠನೂ ಕೂಡ ಒಂದು ಅತ್ಯುನ್ನತವಾದಂತಹ ಪಾತ್ರ ವಹಿಸುತ್ತೆ. ಸುಮ್ಮನೆ ಯೋಚನೆ ಮಾಡಿ, ಈ ಒಂದು ಮಠಕ್ಕೆ ನಾವು ಏನೇನಂತ ಕರಿತೀವಿ? ಕಲಾವಿದರ ಮಠ ಅಂತ ಕರಿತೀವಿ, ಸಂತಾನ ಮಠ ಅಂತ ಕರಿತೀವಿ, ದಾಸೋಹ ಮಠ ಅಂತ ಕರಿತೀವಿ, ಹೀಗೆ ಹಲವಾರು ಹೆಸರುಗಳಿಂದ ಈ ಮಠವನ್ನ ಕರಿತೀವಿ. ಯಾಕೆ ಅಂತ ನೋಡೋದಾದ್ರೆ, ಸಂತಾನ ಮಠ ಅಂತ ನಾವು ಈ ಮಠ ಕರಿತೀವಿ. ಯಾಕೆ ಹೇಳಿ? ಇವು ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಗೋಟಿ ಔಷಧಿಯಿಂದ ಏನಾಗಿದೆ, ಬಹಳಷ್ಟು ಜನಕ್ಕೆ ಸಂತಾನ ಪ್ರಾಪ್ತಿ ಆಗಿರೋದ್ರಿಂದ ಇದಕ್ಕೆ ಸಂತಾನ ಮಠ ಅಂತ ಕರಿತೀವಿ. ದಾಸೋಹ ಮಠ ಎದಕ್ಕೆ ಕರಿತೀವಿ? ಕಳೆದ 60 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಇಲ್ಲಿ ಏನ ಮಾಡ್ತಾ ಇದೆ ಅಂದ್ರೆ, ಸಮಯವಿಲ್ಲದೆ ಏನ್ ಮಾಡ್ತಾರೆ, ದಾಸೋಹವನ್ನ ನೀಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ದಾಸೋಹ ಮಠ ಅಂತ ಕರಿತೀವಿ. ಇನ್ನೊಂದು ಕಲಾವಿದರ ಮಠ ಅಂತಾನು ಕೂಡ ಕರಿತೀವಿ. ಅದಕ್ಕಂದ್ರೆ ಸಿದ್ದಪ್ಪಜ್ಜನವರು ಹೇಳ್ತಾರೆ, ಕಲೆಗೆ ಬಹಳಷ್ಟು ಮಹತ್ವವನ್ನ ಕೊಡಿ, ಕಲೆಗೆ ಬಹಳಷ್ಟು ಗೌರವವನ್ನ ಕೊಡಿ ಅಂತ. ಅದಕ್ಕೋಸ್ಕರ ಈ ಒಂದು ಮಠಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಕಲಾವಿದರ ಮಠ ಅಂತಾನು ಕೂಡ ಕರೀತಾರೆ ಅಂತ ಹೇಳ್ಬೋದು. ನೋಡಿ, 60 ವರ್ಷಗಳಿಂದ ಈ ಮಠ ನಡೀತಾನೆ ಬಂದಿದೆ. ಇವತ್ತಿನವರೆಗೂ ಒಂದು ಕೂಡ ಜಗಳವಿಲ್ಲದೆ ಕೋರ್ಟು ಕಚೇರಿಗಳ ಮೆಟ್ಲನ್ನು ಕೂಡ ಹತ್ತಿಲ್ವಂತೆ. ಸುಮ್ಮನೆ ನಮ್ಗೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ಬೋದು. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ನಾನು ನೋಡಿದ್ದೆ ಮೊದಲಿಗೂ ಗಜೇಂದ್ರಗಡಕ್ಕೆ ನಾನು ಭಾಷಣ ಮಾಡಕ್ಕೆ ಹೋಗಿದ್ದೆ. ಅವರು ಅದೇ ವೇದಿಕೆಯಲ್ಲಿದ್ರು, ನಾನು ಅದೇ ವೇದಿಕೆಯಲ್ಲಿದ್ರೆ ಅವ್ರು ನೋಡಿಲ್ಲ ಅನ್ಸುತ್ತೆ.
ನೋಡಿದ್ದೀನಿ. ಏನಾಗುತ್ತಪ್ಪ ಅಂತಂದ್ರೆ ನನಗೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಠಗಳನ್ನ ನೋಡಿದ್ದೀನಿ ನಾನು. ಏನಪ್ಪಾ ಅಂತಂದ್ರೆ ಅವರು ದಕ್ಷಿಣೆ ಇಸ್ಕೊಳ್ತಾರೆ, ಸ್ವಾಮೀಜಿಯವರು ಆಶೀರ್ವಾದ ಮಾಡ್ತಾರೆ. ಆದ್ರೆ ಈ ಸ್ವಾಮೀಜಿಯವರು ಅವರೇ ದಕ್ಷಿಣೆನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಒಂಥರ ಹೆಮ್ಮೆ, ಒಂಥರ ವಿಶಿಷ್ಟವಾದಂತ ಸ್ವಾಮೀಜಿಯವರು ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ನನ್ನ ಒಂದು ಕನ್ನಡ ಭಾಷೆ ಬಗ್ಗೆ ಹೇಳೋದಾದ್ರೆ, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳ್ತಾ ಮೊದಲಿದಾಗಿ ಕನ್ನಡ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಎಲ್ರಿಗೂ ಗೊತ್ತಿರುತ್ತೆ ಕನ್ನಡ ಹೇಗೆ ಹುಟ್ಟು ಬಂತು ಅಂತ, ಆದ್ರೆ ಕನ್ನಡ ಅಂದ್ರೆ ಏನು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರಕ್ಕಿಲ್ಲ. ಕನ್ನಡ ಅಂತಂದ್ರೆ ಕಷ್ಟದಲ್ಲೂ ನಗುವುದನ್ನ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಅನ್ನೋದ್ರಲ್ಲಿ ತಪ್ಪೇ ಆಗೋದಿಲ್ಲ ಅಂತ. ಕಷ್ಟದಲ್ಲೂ ನಗುವುದನ್ನ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಅಂತ. ಬರೀ ಇದಷ್ಟೇ ಅಲ್ಲ, ಕನ್ನಡ ಕ ಅಂದ್ರೆ ಕಠಿಣ, ನ ಅಂದ್ರೆ ನಡುಗೆ, ಡ ಅಂದ್ರೆ ಕಠಿಣ ನಡುಗೆಯಲ್ಲೂ ಢಮರುವಿನಂತೆ ಸದ್ದು ಮಾಡಿ ಎದ್ದು ನಿಲ್ಲುವಂತ ಏನಾದ್ರೂ ಭಾಷೆ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ. ನೋಡಿ, ನಮ್ಮ ಕನ್ನಡ ಅಂತ ತಗೊಂಡಾಗ ಎಷ್ಟು ವಿಶಿಷ್ಟವಾದಂತ ರೂಪ ಇದೆ ಅಂದ್ರೆ ನಮ್ಮ ಕನ್ನಡಕ್ಕೆ. ಸುಮ್ಮನೆ ಯೋಚನೆ ಮಾಡಿ, ಶಿವನ ಡಮರುವಿನಿಂದ ಬಂದಂತ ಶಬ್ದಗಳನ್ನ ಪಾಣಿನಿ ಹನುಮಂತ ವಿದ್ವಾಂಸ ಅವುಗಳನ್ನ ಆಧರಿಸಿ ಸ್ವರಾಕ್ಷರಗಳನ್ನ ನಿರ್ಮಾಣ ಮಾಡ್ತಾನೆ ಅಂತ. ನೋಡಿ, ನಾವು ಹೇಳ್ತೀವಿ ಅ ಐ ಇ ಉರು ಎ ಐ ಓ ಅಂತ ಹೇಳ್ಬೇಕಾದಾಗ ನಮ್ಮ ಹೊಟ್ಟೆಲಿರಿಸೋನ ಹೊರಗೆ ಹಾಕುವಾಗ ಬಾಯಲ್ಲಿ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ. ಸುಮ್ಮನೆ ಅವ್ರು ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ. ಎರಡನೇದಾಗಿ ಬರುತ್ತೆ ವ್ಯಂಜನಾಕ್ಷರಗಳು. ನಾನು ಕನ್ನಡ ವಿಜ್ಞಾನಿ ಅಂತೂ ಅಲ್ಲ, ನಮ್ಮ ಕನ್ನಡ ಗುರುಗಳು ಹೇಳಿದ್ದನ್ನ ಮಾತ್ರ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಯೋಚನೆ ಮಾಡಿ, ಎಲ್ರಿಗೂ ಗೊತ್ತಿರುತ್ತೆ ವ್ಯಂಜನಾಕ್ಷರಗಳು ಗೊತ್ತಿದ್ದಾವೆ, ಸ್ವರಗಳು ಗೊತ್ತಿದ್ದಾವೆ, ಎಲ್ಲವೂ ಗೊತ್ತಿದ್ದಾವೆ. ವ್ಯಂಜನಾಕ್ಷರಗಳು ಅಂತ ತಗೊಂಡಾಗ ಕ ಕ ಗ ಗ ಂಗ ಅಂತ ಹೇಳುವಾಗ ನಮ್ಮ ಹೊಟ್ಟೆಲಿರೋ ಸ್ವರನ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ. ಕ ಕ ಗ ಗ ಂಗ ಆಗುತ್ತೆ. ಏನು ಬಾಳ ಯವ್ವ ನಿಂಗೆ ಮಾತಾಡಿದ್ರೆ ನಾವೇನು ಮಾತಾಡ್ಬೇಕು? ಇಲ್ಲ ಗಂಡನಾಗ ಸ್ವಾಮಿಗಿದ್ದ ನನಗೆ ಕೇಳಲಿ ಅಪ್ಪ. ಅನಾಹುತ ಕ್ಯಾಂಡಿಡೇಟ್ ಅವ ನೀನು. ಇವೆಲ್ಲ ಫೇಲ್ ಆದ ನೋಡಿ, ಏನೇನದಾವ ಇಸು ಡಾಮ ಅಂದು ಹೋಗ್ಬಿಟ್ಟು. ಹೌದಿಲ್ಲ? ಹಾಂ, ಹೌದು ಮಕ್ಕೊಂಬಿಡ್ರಿ ರಾಶಿಮನ್ನ. ಭಾರಿ ನೀನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಾಗ ಹೋಗ್ತಿದ್ದಿ ಏನು, ದೊಡ್ಡ ಪ್ರಶಸ್ತಿ ಬರ್ತಾವೆ ನೀನು. ನಮ್ಮ ಮಠದಾಗ ಮಾಡಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನೋಡು. ಹಾಂ, ಅಮೆರಿಕದಲ್ಲಿ ನಡೆಯುವಂಥ ಅಕ್ಕ ಸಮ್ಮೇಳನದಲ್ಲಿ ಈ ಬಾಲಕಿಯ ಮಾತನ್ನು ಅಲ್ಲಿ ಭಾಷಣದ ಮುಖಾಂತರ, ಪ್ರವಚನದ ಮುಖಾಂತರ ಕೇಳಿಸ್ಬೇಕು ಅಂತ ನಾನು ಮಾತನಾಡಿದ್ದೆ. ನಾನು ಫೋನ್ ಮಾಡಿ ಹೇಳಿದ್ದೆ. ಅದನ್ನು ಖಂಡಿತ ನಾನು ಪಾಸ್ಪೋರ್ಟ್ ಮಾಡಿಸ್ಕೊಂಡ್ರೆ ಪ್ರಯತ್ನ ಪಟ್ಟು ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನಕ್ಕೆ ಕರ್ಕೊಂಡೋಗುವಂಥ ಪ್ರಯತ್ನ 100% ಭಾಗ ಮಾಡ್ತೀನಿ ಅಂತ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಬಂದ್ರಿ ಬರ್ಬೇಕಾದ್ರೆ ಇಲ್ಲಿ ಒಬ್ಬಕ್ಕೆ ಆರಾಮದೇಯಪ್ಪ ಅಂದೆ, ಇಲ್ಲಿ ಟಿವಿಯಾಗ ನೋಡಿರ್ಬೇಕು ಬಿಡು ಅಂತ ಆರಾಮದೇನವ ಅಂದೆ ನಾನು. ಯಪ್ಪ ನನ್ನ ಮಗಳು ನನ್ನ ಮಾತಾ ಕೇಳೋಳು ಅಂತ ಗಾಬ ಅಂದೆ ನಾನು. ಅಲ್ವೇ ನಿನ್ನ ಮಗಳು ನಿನ್ನ ಮಾತು ಕೇಳಿ ನಾ ಏನು ಮಾಡಲಿ ಅಂದೆ. ಯಪ್ಪ ಲಿಂಬೆನಾರು ಮತ್ತಿಸ್ಕೊಡು ಅಂತಾಳ ನನಗೆ. ಲಿಂಬೆನವೇ ಅಂದೆ ನಾನು. ನೀ ಟಿವಿಯಾಗ ಬ್ರಹ್ಮಾಂಡ ಗುರುಜಲ ಅಂದ ನನಗಕ್ಕಿ. ಹನಿ ಬಡ್ಕೊಳ್ಳೋದು ಉಳಿದಿತ್ತು ನೋಡ್ಯವ. ಎಲ್ಲಿಲ್ಲ ಹಾಸ್ಯ ಪ್ರತಿಯೊಂದು ರಂಗದಲ್ಲಿರುತ್ತೆ, ಹುಡುಕ್ಬೇಕು. ಆದರೆ ನಗೋದನ್ನೇ ಮರೆತು ಬಿಟ್ಟಿದ್ದಾರೆ ಜನ. ಅದಕ್ಕೆ ಯಾರು ಸದಾವಕಾಲ ನಗಿತೀರಿ, ನಿಮಗೆ ಯಾವ ರೋಗನೂ ಇಲ್ಲ ನೋಡ್ರಿ. ಅವ್ರು ನಗತಾರ, ಅವ್ರು ರೋಗಿಲ್ಲ. ಪ್ರೀತಿಯಿಂದ ನಗೋದು ರೋಗನೇ ಇಲ್ಲ, ಅದು ಅವರು ಆರೋಗ್ಯವಂತರಿದ್ದಾರೆ. ಇಲ್ಲಿ ಸಿದ್ದನಕೊಳ್ಳೋ ಭಕ್ತರ ಸುಮ್ಮನೆ ನಗತಾರ, ಅದಕ್ಕೆ ನೀವೆಲ್ಲ ಆರೋಗ್ಯವಂತರಾಗಿದ್ದೀರಿ ಅಂತ ನನ್ನ ಭಾವನೆ ಆಗಿದೆ ಬಂಧುಗಳೇ. ಗಂಡು ಮೆಟ್ಟದ ನಾಡು, ಕಲೆಯ ತವರೂರು, ಸಂಸ್ಕೃತಿಯ ಬೀಡು, ಕಲಾವಿದರನ್ನು ಬೆಳೆಸುವ ಪುಣ್ಯದ ಭೂಮಿ, ಪುಣ್ಯಕ್ಷೇತ್ರ ಸಿದ್ದನಕೊಳ್ಳದಿಂದ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಹರಡಿರುವ ಸುಂದರ ನಗರ ರಾಜಧಾನಿ ಬೆಂಗಳೂರು. ಇತ್ತ ರಾಜಾಜಿ, ಇತ್ತ ಶಿವಾಜಿ, ಅಂದರೆ ಅತ್ತ ಎನ್ನಡ, ಇತ್ತ ಎಕ್ಕಡ, ನಡುಮಧ್ಯದಲ್ಲಿ ಸ್ವಲ್ಪ ಕನ್ನಡ. ಸುಮ್ಮನೆ ಏಕೆ ನಿಂತಿರುವೆ ಸಿದ್ದಪ್ಪಜ್ಜ, ತೆಳಗಿಳಿದು ಬಂದು ಎಲ್ಲರ ಹೃದಯದಲ್ಲಿ ಕೊರೆದು ಬಿಡು ಕನ್ನಡ, 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 ಕನ್ನಡ. ಕನ್ನಡಕ್ಕೆ ಜಯವಾಗಲಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಒಬ್ಬ ಫುಲ್ ಕುಡಿದು ಬಂದು ಭಾಷಣ ಮಾಡಕತ್ತಾನೆ. ಹೆಂಗ, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದರೆ ಈ ಊರನ್ನ ಬದಲಾಯಿಸ್ತೇನೆ, ನಾನು MLA ಆದರೆ ತಾಲೂಕನ್ನೇ ಬದಲಾಯಿಸ್ತೀನಿ ಅಂದ, MP ಆದರೆ ಜಿಲ್ಲೆನ ಬದಲಾಯಿಸ್ತೀನಿ ಅಂದ, ಆಮೇಲೆ ನಾನು ಪ್ರಧಾನಮಂತ್ರಿ ಆದರೆ ದೇಶನ ಬದಲಾಯಿಸ್ತೀನಿ ಅಂದ. ಏನು ಒಂದು ಕಷ್ಟಬರಿಗೆ ತಗೊಂಡು ಹಿಂದೆ ದಪ್ಪನ ಬಡದು ನಿನ್ನ ಹೆಣ ಎತ್ತಲಿ ಕತ್ತದೊಳಗೆ ನೀನು ಲುಂಗಿ ಹಾಕೊಳ್ಬಿಟ್ಟು ನಾನು ಲಂಗ ಹಾಕೊಂಡ್ಬಂದೆ, ಅದನ್ನು ಚೇಂಜ್ ಮಾಡ. ಈ ವಿಚಿತ್ರ ಕುಡಿತಾರೆ. ಕುಡಿದು ಬಂದಪ್ಪ ಬಸ್ನಾಗ ಆಧಾರ್ ಕಾರ್ಡ್ ಬಸ್ಸಿಗೆ ಕೈ ಮಾಡಿದ. ಆಧಾರ್ ಕಾರ್ಡ್ ಬಸ್ ಗೊತ್ತದು. ನಮ್ಮ ಊರಾಗ ಹೋಗ್ಬೇಕು. ಮನೆ ಹುಬ್ಬಳ್ಳಿಗೆ ಹೋಗಲ್ಲ, ದ್ವಾಸಿ ತಿನ್ನಕ್ಕೆ ಬಂದಾಳ. ಇಲ್ಲಿ ಯಾಕೆ ಬಂದಿ ಬೇಂದಿ ದ್ವಾಸಿ ತಿನ್ನಕ್ಕೆ ಬಂದೇನ್ರಿ ಅಂತಾಳ. ಈ ಆಧಾರ್ ಕಾರ್ಡ್ ಯಾವಾಗ ಚಾಲು ಮಾಡಿದ್ರು ಅಂದ ಹೋಗ್ಯಾಳ ಹೋಗ್ಬೇಕು ಈ ದೇವ್ರಿಗೆ, ಇನ್ನೂ ಬಂದಿಲ್ಲ. ಹನಿ ಬಡ್ಕೋಬೇಕವ್ವ ಆಧಾರ್ ಕಾರ್ಡ್ ಬಸ್ಸು.
ಧರ್ಮಸ್ಥಳ ಅನ್ನ ಸಂತರ್ಪಣೆ ಎಂದು ಬಂದಾಗಿದ್ದಲ್ಲ ಅಂದ್ರೆ ಬಂದ್ ಮಾಡಿಸ್ತಾರೆ ಇವ. ತುಸಾ ಮಂದಿ ಹೋಗ್ಯಾರ. ವೀರೇಂದ್ರ ಹೆಗಡೆ ಅವ್ರು ಏನಾದ್ರು ಗೊತ್ತಾಯ್ತಾರೆ, ಅಕ್ಕಿ ಪಾಕೆಟ್ ಅಲ್ಲೇ ಕೊಡ್ತೀವಿ, ಅಲ್ಲೇ ಕುಚ್ಕೊಂಡು ಉಣ್ಣು ಬಿಡ್ರಿ ಅಂದ್ರೆ ಅವರು. ಆ ಮಟ್ಟಕ್ಕೆ ಯಪ್ಪ ಬಸ್ಸಿನ ಡೋರ್ ಮುರಿದಿತ್ತು ಅಂದ್ರೆ ಈಗ ನೋಡ್ರಿ, ಡೋರ್ ಮುರಿದು ಕಂಡಕ್ಟರ್ ಕೈ ಕೊಟ್ಟು ಹೋಗ್ಬಿಟ್ಟ. ಎಲ್ಲಿಲ್ಲ, ಒಬ್ಬ ಫುಲ್ ಟೈಟ್ ಅದ, ಸ್ಟಾಪ್ ಪಾಪ ಕನಿಕರೆ ಇದ್ದ ಕಂಡಕ್ಟರ್ ಡ್ರೈವರ್, ಹತ್ತಿಸ್ಕೋರಿ ಪಾಪ ಕೊಡ್ದಾನೆ ಇಲ್ಲೇ ನಡ್ಕೊತ ಬರ್ತಾನೆ ಅಂತೇಳಿ ಸ್ಟಾಪ್ ಮಾಡಿದ್ರು. ಬಂದು ಒಳಗಡೆ ಅಂತ ಜೋರಿ ಹೊಡ್ಕೊಂತ ಟಿಕೆಟ್ 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 ಕೊಡಂದ್ರಿ ನಿಮ್ಗೆ. ಯಾಕೆ ಹೋಗಿ ಕಂಡಕ್ಟರ್ ನಾ ಕೊಡ್ಬೇಕು ನೀ ಕೊಡ್ಬೇಕು ಟಿಕೆಟ್ ಅಂದವ. ಈಗ ಹೋದಲ್ಲ ಅಂದವ, ಅವಾಗ ಗೊತ್ತಾಗೈತೆ ಅವಂಗ. ಹುಡುಗಿ ಕೇಳಿದ ಮೇಲೆ ಶಾನ್ಯಾಗನವ. ಹೌದು ಮುಂದೆ ತೊಗೊಂತಾರ ಅಂದವ. ಅವ್ನು ಮುಂದೆ ಹೋದ ಇಲ್ಲ ಅಂದವ. ಹಿಂದೆ ತೊಗೊಂತಾರ, ಅಲ್ಲಿ ಯಾರು ತೊಗೊಂಡಿಲ್ಲ ಅಂದವ. ಹಿಂದೆ ತೊಗೊಂತಾರ ನೋಡಂದ. ಕಂಡಕ್ಟರ್ ಹಿಂದೆ ಹೋಗಿ ಬಂತು ಗದ್ದಲ್ದಾಗ, ಹಿಂದೆ ಯಾರು ತೊಗೊಲಿಲ್ಲ ಮುಂದೆ ಯಾರು ತೊಗೊಲಿಲ್ಲ. ಮತ್ತೆ ಯಾಕೆ ತೊಗೊಲಿ ನೀವು ಹುಡುಕ. ಮಸ್ಕಿರಿ ಮಾಡಬೇಡ, ಮುಂದೆ ಚಕ್ಕರ್ ಇರ್ತಾರೆ, ಮುಂದೆ ಪರಿಸ್ಥಿತಿ ನಮ್ಮದು. ಈ ಆಧಾರ್ ಕಾರ್ಡ್ ಚೀಟಿ ಹರಳಿಗೆ 7-11 ಆಗೈತಿ, ಏನು ಗಂಟೆ ಬಿದ್ದು ಕೊಡೋ ಮರ. ಜಸ್ಟ್ ಮಿನಿಟ್ ನಾ ಎನ್ಕ್ವೈರಿ ಮಾಡಿ ಕೊಡ್ತೇನೆ ಅಂದ ನಾವು. ಹಾಂ ಮಾಡಿಕೊಡು ಅಣ್ಣ, ನೀವು ತೆಗ್ಸಿರೇನ್ರಿ ಅಂದ. ತೆಗ್ಸೇನ್ರಿ, 50 ರೂಪಾಯಿ ಕೊಟ್ಟೇನ್ರಿ, ಫುಲ್ ಟಿಕೆಟ್ ಕೊಟ್ಟಾರ್ರಿ. ಅಣ್ಣ ನೀವು ತೆಗ್ಸಿರೇನ್ರಿ ಅಂದ. ನಾ 15 ರೂಪಾಯಿ ಕೊಟ್ಟೇನ್ರಿ, ಹಾಫ್ ಟಿಕೆಟ್ ಕೊಟ್ಟಾರ. ಕಂಡಕ್ಟರ್ ಇವ್ರಿಗೆ ಯಾಕೆ ಫುಲ್, ಇವಾಗ ಕಾಪು. ಇವು ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಇವ ಫುಲ್ ಪ್ಯಾಂಟಕ್ಕೆ ಏನಾನ ಫುಲ್ ಟಿಕೆಟು, ಇವ ಹಾಫ್ ಪ್ಯಾಂಟಕ್ಕೆ ಏನಾನ ಹಾಫ್ ಟಿಕೆಟ್ ಅಲ್ಲ. ಜಸ್ಟ್ ಮಿನಿಟ್ ಅಂದವ. ಹಿಂದೆ ಹೋದ, ಎಲ್ಲ ಕಳೆದು ಬಂದು ನಿಂತುಬಿಟ್ಟ. ಪ್ಯಾಂಟಿಗೆ ಗಣಮಕ್ಳು ಬರುತ್ತೆ. ಕಂಡಕ್ಟರ್ ನೋ ಆವಾಜ್ ನೋ ಸೌಂಡ್. ಫುಲ್ ಪ್ಯಾಂಟು ಫುಲ್ ಟಿಕೆಟ್, ಹಾಫ್ ಪ್ಯಾಂಟು ಹಾಫ್ ಟಿಕೆಟ್, ನೋ ಪ್ಯಾಂಟು ಊರಿನ ಹೋಗ್ಕೊಂತ. ನಾನು ಇಲ್ಲಿ ಬರಬೇಕಾದ್ರೆ ಇಲ್ಲೇ ಕಲಿಕೇರಿ ಅಂತ ಒಂದು ಊರು ಬಂತು ನರಗುಂದ ಹತ್ರ. ಒಬ್ಬಕ್ಕೆ ಓಡ್ ಬಂದಕ್ಕೆ ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದ್ದೆ. ನಾ ಕಾವಾದೆ, ಅಮ್ಮ ಆಕಳ ಮುಟ್ಟಿ ನಮಸ್ಕಾರ ಮಾಡ್ತಾರ, ಎತ್ತು ಮುಟ್ಟಿ ನಮಸ್ಕಾರ ಮಾಡ್ತಾರ, ನೀ ಏನು ಎಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದೆಲ್ಲ, ಅದು ನನ್ನ ಪಾಲಿನ ದೇವ್ರಿ ಅಂದ್ಲಕ್ಕೆ. ಹೆಂಗ ಅಂದೆ, ಮೊನ್ನೆ ಹೊಲದಾಗ ನಮ್ಮ ಅತ್ತಿನ ಎತ್ತಿ ತಗೋದತ್ತೀರಿ. ನಾನು ಮುಂಡ್ರಿಗೆ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್, ಮುಂಡ್ರಿಗೆ ಅನ್ನದಾನೇಶ್ವರ ಕಾರ್ಯಕ್ರಮಕ್ಕೆ. ಅಲ್ಲಿ ಒಬ್ಬ ಎದ್ದು ನಿಂತು ಬಿಟ್ಟ. ಸರ್ ಅಂದ. ಹಾಂ ಹೇಳಪ್ಪ ಅಂದೆ. ನಾನು ನಿಮ್ಮ ಅಭಿಮಾನಿ ಅಂದವ. ಯಾರು ಪ್ರಾಣೇಶ್ವರದ? ಇಲ್ಲ 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 ನಿಮ್ಮ ಅಭಿಮಾನಿ ಅಂದವ. ನೀವು ಎಷ್ಟು ಗಂಟೆಗೆ ಮಾತಾಡ್ತೀರಿ? ನೋಡಪ್ಪ ಪ್ರಾಣೇಶ್ವರ 1ಕ್ಕೆ ಮಾತಾಡಬೇಕು, 2ನೇದು ಹಿಂದೂ ಮತ್ತು ಸಾಲಿಮಠ ಮಾತಾಡಬೇಕು, 3ನೇದು ಗುಂಡನ ಡಿಕ್ಕಿಯವ್ರು ಮಾತಾಡಬೇಕು, ಆಮೇಲೆ ಮಾತಾಡ್ತೀನಿ. ಎಷ್ಟು ಗಂಟೆ ಆಗತ್ರಿ? 8 ಗಂಟೆ. ಓಕೆ ಡನ್. 8 ಗಂಟೆ ಆತ್ರಿ. ಇದೀಗ ಶರಣು ಎಮ್ನೂರು ಮಿಮಿಕ್ರಿ ಮಾಡಲಿಕ್ಕೆ ವೇದಿಕೆ ಮೇಲೆ ಬರಬೇಕು. ಹಿಂಗೆ ಸ್ಟೈಲ್ ಮೇಲೆ ಬರಕತ್ತೀನಿ ರೀ ಸರ್. ಹಾಡು ಹಚ್ತೀನಿ ರೀ, ವಿಡಿಯೋ ಮಾಡ್ತೀನಿ, ಹಾಡಿನ ಮುಖಾಂತರ ಬರ್ರಿ. ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ. ಅಲ್ಲ ಡ್ರೈವರ್ ಸೀಟ್ ಮೇಲೆ ಬೇರೆಯೊಬ್ಬರು ಕುಂತು ನಡೆಸ್ಲಿಕ್ಕೆ ಸಾಧ್ಯನಾ? ಅಜ್ಜೇಲಿ ನಾನೇ ಕುಂತು ನಡೆಸ್ಬೇಕು. ಆ ಕಡೆ ಹೋಗ. ಇಲ್ಲವ್ವ, ಇದು ಡ್ರೈವರ್ ಸೀಟ್ ಇಲ್ಲ ಹೇಳ್ತೇನಿಲ್ಲ. ಹಚ್ಚಲೇನು ಸಿದ್ದರಾಮಯ್ಯ ಫೋನ್? ಒಂದು ಮುದುಕಿ ಸಿದ್ದರಾಮಯ್ಯ ಹಚ್ಚಲೇನು ಫೋನ್ ಅಂತದಂತಂದ್ರೆ, ಧರಿಸುವರು ಕಣ್ಣು ಕುಕ್ಕುವ ಖಾದಿ, ಮಾಡುವರು ಸರ್ಕಾರದ ಬೊಕ್ಕಸ ಖಾಲಿ. ಆದರೆ ರಾಜಕೀಯ ವ್ಯವಸ್ಥೆದ ಮಧ್ಯೆ ಒಟ್ಟಾರೆ ನಮ್ಮ ಹೆಣ್ಣು ಮಕ್ಕಳು ಇನ್ನೂ ಟೂರ್ ಹೋದವರು ಬಂದಿಲ್ಲ ಅಂತಂದ್ರೆ ನಿಜವಾಗ್ಲೂ ಬಹಳ ಈ ಸಂತೋಷದ ವಿಚಾರ. ಯಾಕಂದ್ರೆ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಎಲ್ಲರೂ ತಲೆ ಮೇಲೆ ಸರಗು ಹೊಚ್ಕೊಂಡು ಕುಂತೀರಮ್ಮ. ನಮ್ಗೆ ಎಷ್ಟು ಆನಂದ ಅನ್ಸ್ಲಿಕ್ಕತ್ತದಂತಂದ್ರೆ, ಈಗ ಹೊಚ್ಕೊಬೇಡ್ರಕ್ಕೋರೆ ಏನಪ್ಪ ಇದಾಗಮ್ಮ ಹಣ್ಣು ಹಾಕ್ಲಿ ನಮ್ಗೆ ಸರಗಿ ತೊಗೊಂಡು ಏನು ಮಾಡುತ್ತೆ ಅಂತ ಅಲ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಪ್ಪನ ತಲೆ ಮೇಲಿರುವ ರುಮ್ಮಲ್ ನನ್ನ ತಾಯಿಯ ತಲೆ ಮೇಲೆ ಇತ್ತಿರ್ತಕ್ಕಂಥ ಆ ಸೆರಗಿನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಂತೇಳಿ ಬಾಲ ಗಂಗಾಧರ ತಿಲಕರ್ ಅವರು ಈ ದೇಶದ ಗೌರವದ ಬಗ್ಗೆ ಮಾತನಾಡ್ತಾರಂತಂದ್ರೆ, ಈಗಿನ ಕಾಲದಲ್ಲಿ ಅವೆಲ್ಲ ಮುಗಿದು ಹೋಗಿರ್ತಕ್ಕಂಥ ಸಮಯ ನಾವು ಮಾತನ್ನೇ ಹೇಳಿ. ಯಾಕಂದ್ರೆ ಎಲ್ಲ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಷ್ಟು ಜನ ಬಂದಾರೆ ಬೆಂಗಳೂರವರು. ಒಂದು ಮಠಕ್ಕೆ ಹೋಗಿ ಹೀರೋನಿಗೆ ಕರೆಸ್ಬೇಕಾದ್ರೆ ಎಷ್ಟೋ ಕಷ್ಟ ಅದ. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರವ್ರು ಬಂದಾರಂತಂದ್ರೆ ಅಬಾಬಾಬಾಬಾ. ಆ ಬೆಂಗಳೂರು ಬಹಳ ಸೂಕ್ಷ್ಮ ಪ್ರದೇಶ. ಅವ್ರು 8 ಗಂಟೆ ಮಕ್ಕೊಂಡು ಬಿಡ್ತಾರೆ ಅವರು. ಶೋಭರಾಜ್ ಸರ್ ಅವರು ಇನ್ನೂ 12 ಗಂಟೆ ಆದರೂ ಕುಂತಿ ಜನಸಾಗರ ನೋಡ್ತಾರಂದ್ರೆ ಅದು ಸಿದ್ದಪ್ಪ ಅಪ್ಪನಲ್ಲಿ ಇರ್ತಕ್ಕಂಥ ಆ ಶಕ್ತಿ ನಮಗೂ ನಿಮಗೂ ಭಾಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ವೀರಶೈವ ಪುಣ್ಯಾಶ್ರಮದ ಗದುಗಿನ ಕಲ್ಲಯ್ಯಜ್ಜರವರ ಪಾಕ ಪ್ರವೀಣ. ಕಲ್ಲಯ್ಯಜ್ಜವರು ಎಲ್ಲೇ ಹೋದರೂ ಸಹ ಕೆರೆಯ ನೀರನ್ನು ತಂದು ಪೂಜೆ ಮಾಡಿ ನಂತರ ಅದರಲ್ಲೇ ಅಡುಗೆಯನ್ನು ಮಾಡುವಂಥ ಪಾಕ ಪ್ರವೀಣ. ಬಹಳ ಮುಗ್ಧ, ಆದರೆ ವಾಕ್ಚಾತುರ್ಯತೆ, ರಂಗಭೂಮಿ ಕಲಾವಿದರನ್ನ ಮೀರಿಸುವಂಥ ಕಲಾವಿದ ಬಸಯ್ಯ, ನನ್ನ ಆತ್ಮೀಯ ಗೆಳೆಯ. ನಿನ್ನ ಅಂಗಿಕೆಯನ್ನು ನಾನು ತಾಳೆ, ನಿನ್ನ ಸುಂದರವಾದ ಯೌವನವನ್ನು ನಾನು ಅರೆದಂದರೆ ನನ್ನ ಹೆಸರು ಧರ್ಮರಾಜನಲ್ಲ.
ಅಲ್ಲ. ಲೇ ಒಂದು ಕೆಲಸ ಮಾಡ್ರಿ, ಇದನ್ನ ಬಾಯ್ಲಿ ಒಂದು ನಿಮಿಷ. ಇದನ್ನ ಬರ್ದಂಥವ್ರು ಅಮರಪ್ರಿಯ ಹಿರೇಮಠ ಅಂತೇಳಿ ಒಂದು 25 ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ಇವರು. ಸಿನಿಮಾದಾರ ಬರ್ದಾರ ನೋಡ್ಲಿ ನಾಟಕನ, ಅದನ್ನ ಹೇಳ್ರಿ, ಚಪ್ಪಾಳೆ ಹೊಡ್ರಿ. ಸಿನಿಮಾದಾರು ಸಿದ್ದಪ್ಪಜ್ಜಂದು, ಸಿನಿಮಾದಾರ ಸಿದ್ದಪ್ಪಜ್ಜನ ನಾಟಕ ಬರ್ತಾರಂದ್ರೆ ಎಷ್ಟು ಪವರ್ಫುಲ್ ಇರ್ಬೇಕು ಸಿದ್ದಪ್ಪಜ್ಜ. ಅದಕ್ಕಿಂತ ಪವರ್ಫುಲ್ ನೀವು ಅದಿರಿ ಮಕ್ಕಳ. ಹಾಂ, ಶೋಭರಾಜ್ ಯಾರು ಇವ್ರ ಪಿಕ್ಚರ್ನೇ ಮಾಡ್ಯಾರ ಅಂತ ನೋಡು, ಚಪ್ಪಾಳೆ ಹೊಡ್ರಿ. ಈಗ ಹಾಗೇನೆ ಇದನ್ನ ದಾನಿಗಳಾದಂಥವ್ರು ಬೊಮ್ಮನಗೌಡರು ಇದನ್ನೆಲ್ಲ ಪ್ರಿಂಟಿಂಗ್ ಇವರೇ ಕೊಟ್ಟರು. 50,000 ಮೇಲೆ ಬಂದೈತಿ ಇದು. ಎಷ್ಟು 80,000 ಬಂದೈತಿ ನೋಡಿ. ಒಬ್ಬನ ಕೊಟ್ಟಾನ, ಚಪ್ಪಾಳೆ ಹೊಡ್ರಿ ಎಲ್ಲರ. ಒಬ್ಬರ ಪ್ರಿಂಟಿಂಗ್ ಇದು ಮಾಜಿ ಜಡ್ಪಿ ಮೆಂಬರ್. ಮತ್ತೆ ಬಾದಾಮಿಯಾರು ಇರಲಿ, ಬಾದಾಮಿಯಾರು ಅದನ್ನ ಹೇಳ್ರಿ. ಈಗ ಶ್ರೀಗಳಿಂದ ಬಿಡುಗಡೆ ಮತ್ತು RS ರಾಜು ಅವರು ಇಬ್ರು ಕೂಡ, ಮತ್ತು ಕಲಾವತಿ ದಯಾನಂದ್ ಮೇಡಮ್ ಬರ್ಬೇಕು ಬೇಗ. ಮುಂದೆ ಬಿಡ್ರಿ ಒಂದ್ಸಲ. ಮನದಲ್ಲಿ ನಿಲ್ಲುವ ಭರತನಾಟ್ಯ ಕಲಾವಿದೆ ಬಾಗಲಕೋಟೆಯ ಕೃತಿಕಾ ದಯಾನಂದ. ಭರತನಾಟ್ಯ, ಮೋಹಿನಿ ಆಟ್ಟಂ, ಕೂಚುಪುಡಿ, ಯಕ್ಷಗಾನ, ಜಾನಪದವಲ್ಲದೆ ಪಾಶ್ಚಾತ್ಯ ನೃತ್ಯ ಶೈಲಿಯನ್ನೂ ರೂಢಿಸಿಕೊಂಡಿರುವ ಬಹುಮುಖಿ ನೃತ್ಯ ಕಲಾವಿದೆ ಕೃತಿಕಾ ದಯಾನಂದ್. ಕೃತಿಕಾ ತನ್ನ ಚಿಕ್ಕ ವಯಸ್ಸಿನಿಂದಲೇ ನೃತ್ಯದ ಹೆಜ್ಜೆ ಇಟ್ಟವರು. ಇವರ ಕಲೆಗೆ ಸಂದ ಪುರಸ್ಕಾರ, ಪ್ರಶಸ್ತಿಗಳು ಇವರಿಗೆ ಇನ್ನೂ ಹೆಚ್ಚಿನ ಶ್ರದ್ಧಾಭಕ್ತಿಗಳಿಂದ ನೃತ್ಯಾಭ್ಯಾಸ ಮಾಡಲು ಸ್ಫೂರ್ತಿಯಾಗಿದೆ. ಇವರ ನೃತ್ಯ ಪ್ರತಿಭೆ ದೇಶದಾದ್ಯಂತ ಹಾಗೂ ಹೊರದೇಶ ಅಬುದಾಬಿಯಲ್ಲೂ ನಡೆದಿದೆ. ಮೂರು ದಿನ ಚಿತ್ರೋತ್ಸವ, ರಥೋತ್ಸವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿನ್ನೆ, ಇಂದು, ನಾಳೆ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಲ್ಲಿ, ಸನ್ಮಾನಿತರಲ್ಲಿ, ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳೇ, ಕಲಾಭಿಮಾನಿಗಳೇ, ಪತ್ರಿಕೆ ಟಿವಿ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರ ಅಂತರಾತ್ಮದವರು ಚೈತನ್ಯಕ್ಕೆ ಭಕ್ತಿ ಶರಣಾರ್ಥಿಯನ್ನು ಸಮರ್ಪಿಸುತ್ತಾ, ಇಲ್ಲಿ ತನಕ ಎಲ್ಲ ಕಲಾವಿದರು ಮಾತನಾಡಿದರು. ಪೂಜ್ಯರು ಕೂಡ ಬಹಳಷ್ಟು ನಿಮ್ಮನ್ನು ನಗಿಸ್ಕೊಂತನ ಬಹಳಷ್ಟು ಪ್ರೀತಿಯಿಂದ ಮಾತನಾಡಿದರು. ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಡಾಕ್ಟರ್ ರಾಜು RS ಬೆಂಗಳೂರು ಒಳ್ಳೆ ಪ್ರೊಡ್ಯೂಸರು, ಸಿನಿಮಾ ರಂಗದಲ್ಲಿ ಸಮಾಜ ಹಿತ ಚಿಂತಕರಾಗಿ ಸಾಕಷ್ಟು ಸೇವೆ ಮಾಡ್ಕೊಂಡು ಬರ್ತಕ್ಕಂಥ ಅವರು ಇಬ್ಬರು, ಅಂದರೆ ಅವರ ದಂಪತಿಗಳಿಗೂ ಕೂಡ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಬಯಸಿ, ಹಾಗೂ 750 ಚಲನಚಿತ್ರವನ್ನು ಒಳ್ಳೆ ರೀತಿಯಿಂದ ನಟಿಸಿ ನಾಡಿನಲ್ಲಿ ಹೆಸರು ಮಾಡಿರುವಂಥ ಶೋಭರಾಜ್ ಅವರ ದಂಪತಿಗಳು ಕೂಡ ವಂದಿಸಿ, ಅವರೆಲ್ಲ ಕಲಾ ತಂಡದವರಿಗೂ
ಎಲ್ಲ ಸಿನಿಮಾ ರಂಗದ ಎಲ್ಲ ನಟ ನಟಿಯರಲ್ಲಿ, ಕಲಾವಿದರಲ್ಲಿ, ವಾದ್ಯ ವೃಂದದವರಲ್ಲಿ, ಸಂಗೀತ ಬಳಗದವರಲ್ಲಿ ಮತ್ತೊಮ್ಮೆ ಸರ್ವರಿಗೂ ಕೂಡ ವಂದಿಸುತ್ತಾ, ಯಾಕಂದರೆ ನನಗೆ ಪೂಜ್ಯರು 1 ನಿಮಿಷ ಅಂತ ಹೇಳ್ಯಾರ, ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಒಟ್ಟಾರೆ ನಿಮಗೆ ಹೇಳ್ಬೇಕಂದ್ರೆ ಇಡೀ ನಮ್ಮ ಕರ್ನಾಟಕದ ಒಳಗೆ ಏನಾದರೂ ಸಿನಿಮಾ ರಂಗದಲ್ಲಿ ಹಿರಿಯರಿಗೂ ಕಿರಿಯರಿಗೂ, ಎಲ್ಲ ನಟ ನಟಿಯರಿಗೂ, ಎಲ್ಲ ಕಲಾವಿದರಿಗೂ ಏನಾದರೂ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಸಾಕಷ್ಟು ತಮ್ಮ ಕೈಲಿ ಆದಷ್ಟು ಹಣವನ್ನು ಕೊಟ್ಟು ಆಶೀರ್ವಾದ ಮಾಡ್ತಕ್ಕಂಥ ಮಠ ಅಂದ್ರೆ ಅದು ನಮ್ಮ ಸಿದ್ದಿನಕೊಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಂದ್ರೆ ತಪ್ಪಾಗೋದಿಲ್ಲ. ಅಂಥ ಪೂಜ್ಯರು ಇನ್ನೂ ಇದಕ್ಕಿಂತ ಹೆಚ್ಚಿನ ಮಟ್ಟ ಅವರು ಮಾಡುವಂಥ ಶಕ್ತಿ ಭಕ್ತಿ ಆ ಕೈಲಾಸಗಿರೋ ಪರಮಾತ್ಮ ಪಾರ್ವತಿ ಅವ್ರಿಗೆ ಕೊಡಲಿ ಅಂತೇಳಿ ಬಯಸಿ, ಹಾಗೂ ನಿಮ್ಮೆಲ್ಲ ಭಕ್ತರು ದಾನಿಗಳು ಸಹಾಯ ಸಹಕಾರ ಇರಲಿ ಅಂತೇಳಿ ಬಯಸಿ, ಕೊನೆಗೆ ಒಂದು ಮಾತು ಹೇಳೋದಿಷ್ಟೇ, ನಿಮಗೆ ಈ ಭಾಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಒಳಗೆ ಎಲ್ಲಾದರೂ ಕುರುಡರು, ಕುಂಟರು, ದೀನ, ದಲಿತ, ಅಂಧ, ಅನಾಥ ಮಕ್ಕಳು ಕಂಡ್ರೆ ನಮ್ಮ ಆಶ್ರಮಕ್ಕೆ ನೀವು ಬಂಗಾರ, ಬೆಳ್ಳಿ, ಆಸ್ತಿ ಏನು ಕೊಡೋದು ಬೇಡ. ಏನಾದರೂ ಕೊಡೋದಿದ್ರೆ ಕಣ್ಣಿಲ್ದ ಮಕ್ಕಳು ಕೊಟ್ಟರು 1 ಲಕ್ಷ ಕೊಟ್ಟಷ್ಟು ನಿಮಗೆ ಪುಣ್ಯ ಬರ್ತಂತೇಳಿ ಈ ಸಂದರ್ಭದಲ್ಲಿ ಹರಿಸಿ, ನಮ್ಮ ಗದಗ, ದಾವಣಗೆರೆ, ಶಿವಮೊಗ್ಗ 3 ಕಡೆ ನಮ್ಮ ಶಾಖೆ ಆಶ್ರಮ, ದಾವಣಗೆರೆ ಶಿವಮೊಗ್ಗದಲ್ಲಿ ಶಾಖೆ ಆಶ್ರಮ ಇರೋದ್ರಿಂದ ತಾವೆಲ್ಲ ಅಂಥ ಮಕ್ಕಳನ್ನ ಆ ಭಾಗದಾಗಿದ್ರೆ ಅಲ್ಲಿ ಕೊಡ್ರಿ, ಈ ಕಡೆ ಇದ್ರೆ ಇಲ್ಲಿ ಕೊಡ್ರಿ. ನಮ್ಮ ಡಾಕ್ಟರ್ RS ರಾಜು ಸರ್ ಮೈಸೂರು ಕಡೆ, ಬೆಂಗಳೂರು ಕಡೆ ಅಲ್ಲಿ ಒಂದು ಮಾಡೋಣ ಅಂತೇಳಿ ಹೇಳ್ತಾರೆ. ಅವ್ರು ಅನುಕೂಲ ಮಾಡಿದರೆ ಅದಕ್ಕೆ ನಾವು ಸದಾವಕಾಲನ ಅನಾಥ ಮಕ್ಕಳಿಗೋಸ್ಕರವಾಗಿಯೇ ನಮ್ಮ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಅವರ ಜೀವ ಇಟ್ಟಿದ್ದು. ನಾವು ಕೂಡ ಆದರೂ ಕೂಡ ಈ ಅನಾಥ ಮಕ್ಕಳ ಸೇವೆ ಅದು ಶಿವನ ಸೇವೆ ಅಂತ ತಿಳ್ಕೊಂಡು ಸಮಾಜ ಇವತ್ತು ಇಡೀ ಸರ್ವಧರ್ಮದ ಸಮಾಜ ನಮ್ಮ ಆಶ್ರಮಕ್ಕೆ ತನು ಮನ ಧನ ಅಂದರೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು. ಅದು ಭಕ್ತರಿಂದ ನಮ್ಮ ಆಶ್ರಮ ನಡೆದಿದ್ದು. ಅದಕ್ಕಾಗಿ ನಾವು ಭಕ್ತರಿಗೆ ಕೋಟಿ ಕೋಟಿ ಅಭಿನಂದನೆ ಕೂಡ ಸಲ್ಲಿಸಿ, ಮೊನ್ನೆ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ನನ್ನ ಅವರು ಸೋದರ ಅಂದ್ರೆ ತಪ್ಪಾಗೋದಿಲ್ಲ, ಅಷ್ಟೊಂದು ನಮ್ಮ ಆಶ್ರಮದ ಮೇಲೆ ನನ್ನ ಮೇಲೆ ಬಹಳಷ್ಟು ಪ್ರೀತಿ, ಬಹಳಷ್ಟು ಕಳಕಳಿ. ಅವರು ತುಲಾಭಾರ ಎಲ್ಲಾದರೂ ಕೂಡ ಇವತ್ತು ಕರ್ನಾಟಕದ ಒಳಗೆ ಯಾರಾದರೂ ಸ್ವಾಮಿಗಳು ತುಲಾಭಾರ ಮಾಡಿದ್ದು ನಮ್ಮ ಗದಗ ಆಶ್ರಮಕ್ಕೆ ನಮಗೆ ಕೊಟ್ಟಂಥ ಪೂಜ್ಯರಂದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂದ್ರೆ ತಪ್ಪಾಗೋದು. ಅವ್ರು ಎಷ್ಟೇ ತುಲಾಭಾರ ಆಗಲಿ, ಎಲ್ಲೇ ತುಲಾಭಾರ ಅದು ಮಾಡಿದ್ರೆ ಅದು ನಮ್ಮ ಆಶ್ರಮಕ್ಕೆ ಕೊಡ್ತಾರೆ. ಅಂಥ ಪೂಜ್ಯರು ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಕಳಕಳಿ ಇಟ್ಕೊಂಡಂಥವ್ರು ಅವರು. ಮತ್ತು ನಮ್ಮ ರಾಜು ಸರ್ ಅವರು ಮೊನ್ನೆ ಗದಗ ಬಂದು, ಇಲ್ಲ ಇದಕ್ಕೆ ನೀವು ಡೇಟ್ ಕೊಡಲೇಬೇಕು, ಬರಬೇಕು ಅಂತೇಳಿ ಸುಮಾರು ಆಗಲೇ 3 ವರ್ಷ ಆಗಿತ್ತು. ಪೂಜ್ಯರು ನನಗೆ ಕರೆಯಕತ್ತಿ, ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಆ ಟೈಮಿಗೆ ಎಲ್ಲರೂ ಹೋಗಿಬಿಡ್ತಿದ್ವಿ ಬೇರೆ ಕಡೆ. ಅದಕ್ಕೆ ಇಡೀ ನಮ್ಮ ಡಾಕ್ಟ್ರು RS ರಾಜು ಸರ್ ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಆರೋಗ್ಯ ಭಾಗ್ಯ, ನೆಮ್ಮದಿ, ಶಾಂತಿ, ಸುಖ ಕೊಡಲಿ ಅಂತ ಈ ಸಂದರ್ಭದಾಗ ಹರಿಸಿ, ಈ ಮೂಲಕವಾಗಿ ಹೇಳಿ ಇವತ್ತು ಮಾಡ್ತಕ್ಕಂಥ ತುಲಾಭಾರ ಇದು ಪಂಡಿತ್ ಪುಟ್ಟರಾಜ ಗುರುಗಳು ತುಲಾಭಾರ, ಆಶ್ರಮದ ಅನಾಥ ಮಕ್ಕಳ ತುಲಾಭಾರ 2221ನೇ ತುಲಾಭಾರ ಇವತ್ತು ಇವರು ಪೂಜ್ಯರು ಮಾಡಿದ ನನ್ನ ತುಲಾಭಾರ ಅಂತೇಳಿ ಈ ಸಂದರ್ಭದಲ್ಲಿ ಧರಿಸಿ, ನಿಮ್ಮೆಲ್ಲರಿಗೆ ಮುಂದಿನ ದಿನಮಾನದಲ್ಲಿ ಮಳೆ ಬೆಳೆ ಸುಖ ಸಮೃದ್ಧಿ ಸಿಗಲಿ. ನೀವೆಲ್ಲ ಯುವಕರು, ನಿಮ್ಮಲ್ಲಿ ನಾ ಕೇಳೋದು ದುಡ್ಡು ಕೇಳಂಗಿಲ್ಲ, ಬಂಗಾರ ಬೆಳ್ಳಿ ಕೇಳಂಗಿಲ್ಲ, ಆಸ್ತಿ ಕೇಳಂಗಿಲ್ಲ. ನಿಮ್ಮಲ್ಲಿ ನಾ ಕೇಳೋದು ಏನಂತಂದರೆ, ಯಾರಾದರೂ ಕುಡಿತಕ್ಕಂಥ ದುರ್ಚಟ ಮಾಡ್ತಕ್ಕಂಥವ್ರು ಇದ್ರೆ ಅದನ್ನ ಇವತ್ತಿದು ಬಂದಿರಲ್ಲ, ಅದನ್ನ ಬಿಟ್ಟು ನಿಮ್ಮ ತಂದೆ ತಾಯಿನ ಜೋಪಾನ ಮಾಡ್ರಿ. ನಿಮ್ಮ ಕೈ ಹಿಡಿದು ಬಂದು ಹೆಂಡತಿಯನ್ನ ಪ್ರೀತಿಯಿಂದ ಜೋಪಾನ ನೋಡ್ರಿ, ಮಕ್ಕಳ ಜೋಪಾನ ಮಾಡ್ರಿ, ನೆಮ್ಮದಿ ಶಾಂತಿ ಸುಖ ಜೀವನ ಮಾಡ್ರಿ. ಅದೇ ನಮಗೆ ದೊಡ್ಡ ಸಂಪತ್ತು ಕೊಟ್ಟಂಗಂತ ಈ ಸಂದರ್ಭದಲ್ಲಿ ಹರಿಸಿ, ನಮ್ಮ ಪೂಜ್ಯರು ಅವ್ರು ಹೆಂಗಂದ್ರೆ ನಾವು ಎಲ್ಲೋ ಕಾಣಲಿ ಅವರು ಕಳಕಳಿ ಮಕ್ಕಳ ಮೇಲೆ, ಆಶ್ರಮದ ಅನಾಥ ಮಕ್ಕಳ ಮೇಲೆ ಪ್ರೀತಿ ಅಂದ್ರೆ ಹೇಳ್ತೀನಿ. ಎಲ್ಲರೂ ಕಾಣಲಿ ದಾರ್ಯಾಗ ಗಾಡಿ ತರಿವಿ ಎಲ್ಲ ಹುಡುಗರಿಗೆ ಆ ಕಾಣಿಕೆಯನ್ನು ಕೊಡ್ತಾರೆ, 500 ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ. ಒಟ್ಟು ಅವ್ರ ಕೈಗೆ ಬಂದಷ್ಟು ಕೊಟ್ಟು ನೀವು ಆರಾಮಿರ್ರಿ, ಅಜ್ಜರು ಸೇವೆ ಮಾಡ್ರಿ. ಇಂಥ ಒಂದು ಅಭಿಮಾನ ಪ್ರೀತಿ ಇದ್ದಂಥ ಪೂಜ್ಯರು ಇವತ್ತು ನಾನು ಇಲ್ಲಿ ಬರ್ಲಿದ್ರೆ ಏನೋ ನಾನು ಕಳ್ಕೊತಿದ್ನಿ ಏನಂತ ಅನಿಸ್ತತಿ. ನಮ್ಮ ಪೂಜ್ಯ ಪುಟ್ಟರಾಜ ಗುರುಗಳು ಕೂಡ ಇಲ್ಲಿ ಪೂಜೆ ಮಾಡ್ಯಾರ ಅಂತ ಹೇಳಿದರು. ನನಗೆ ಭಾಳಷ್ಟು ಸಂತೋಷ ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಈ ಒಂದು ಸಿದ್ದಿನಕೊಳ್ಳದ ಮಠದ ಮೇಲೆ ಸದಾವಕಾಲ, ಆ ಮಠದ ಮೇಲೆ, ಆ ಪೂಜ್ಯರ ಮ್ಯಾಗ
ನಿಮ್ಮ ಪ್ರೀತಿ ವಾತ್ಸಲ್ಯ ಇರಲಿ. ಗದಗ ಆಶ್ರಮಕ್ಕೆ ತಾವು ಕೂಡ ಎಲ್ಲರೂ ಜಾತ್ರೆಗೆ ಅಲ್ಲಿ ನಡೀತಕ್ಕಂಥ ಜಾತ್ರೆಗೆ ದಾಸೋಹ ತಾವೆಲ್ಲ ಬರಬೇಕು ಅಂತೇಳಿ ಹರಿಸಿ ಮತ್ತೊಮ್ಮೆ ಯಾಕಂದ್ರೆ ಸಮಯ ಇಲ್ಲ, ನಿಮ್ಮೆಲ್ಲರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಿ ಎಲ್ಲ ಚಲನಚಿತ್ರ ನಟ ನಟಿಯರಿಗೂ ಧಾರಾವಾಹಿ ಎಲ್ಲ ರಂಗದ ಕಲಾವಿದರಿಗೆ ವಂದಿಸಿ ನನ್ನ 2 ಮಾತನ್ನ ಪೂಜ್ಯರ ಪಾದ ಕರೆಸ್ತಾ ಇದ್ದೀನಿ. ವಂದಿಸುವುದಾದಿಯಲೆ ಗಣನಾಥನ ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕುಂಟು. ವಂದಿಸುವುದಾದಿಯಲೆ ಗಣನಾಥನ ಬಿಂಬದಲ್ಲಿ ಇರುವ ಜೀವ ಪಂಬ ಸೂತ್ರ ಗೊಂಬೆಯಂತೆ
ಸಂಗೀತ ಅಂದರೆ ನಮಗೆ ಭಾಗದಲ್ಲಿ ತಬಲ ಇರಬೇಕು. ಇವತ್ತು ನನಗೆ ಅಲ್ಲಿ ಹೋಗಿ ಕೂತಿದ್ದಾರೆ, ಎಂಥದೋ ಕಳ್ಕೊಂಡಾಗೆ ಆಗಿದೆ ನನಗೆ. ಮತ್ತು ಬಲಬದಿಯಲ್ಲೇ ಇರಬೇಕು, ವಾಸ್ತು ಪ್ರಕಾರ ತಬಲ ಬಲಬದಿಯಲ್ಲಿರಬೇಕು. ಅದು ಏನೋ ಒಂಥರ ಕಳ್ಕೊಂಡಾಗೆ ಆಯಿತು ನನಗೆ. ಮತ್ತು ಸಂಗೀತ ಅಂದರೆ ಈಗ ಟ್ರ್ಯಾಕ್ ಹಾಕಿದ್ರೆ ಶ್ರುತಿ, ಅದು ಅಷ್ಟು ಒಂದು ಪೂಜೆ, ಅದು ಒಟ್ಟಾರೆ ನಾವು ಹಾಡಿ ಏನೋ ಅದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕ್ಷಮಿಸಬೇಕು ಎಲ್ಲರೂ. ಇಷ್ಟು ದಿವಸ ನಾನು ನಮ್ಮ ಅಮ್ಮನ ಜೊತೆ ಕಾಳ ಕಲಿಬೋದಾಗಿತ್ತು. ಅಮ್ಮನ ಬೆಲೆ ಏನು ಅಂತ ನಿನಗೆ ಗೊತ್ತೇನೆ? ನಿನಗೆ ಗೊತ್ತಿರುತ್ತೆ. ಅರಮನೆಯಲ್ಲಿ ಸುಪ್ಪತ್ತಿಗೆಯಲ್ಲಿ ಮನ್ಕೊಂಡಿರ್ತೀಯ. ಕೈಗೊಬ್ರು ಕಾಲ್ಗೊಬ್ರು ಆಳ್ಗಡೆ ಇರ್ಬೇಕಾದ್ರೆ ಅಮ್ಮ ಬೇಕಾ ನಿಂಗೆ? ಬೇಡ ಬಿಡು. ಎಲ್ಲಮ್ಮ, ನನಗೂ ಮಾತನಾಡುವುದಕ್ಕೆ ಅವಕಾಶವನ್ನು ನೀಡು. ನೀನೊಬ್ಬಳೇ ಮಾತನಾಡುತ್ತಿದ್ದರೆ ನನಗೆ ಹೇಗೆ ಮಾತನಾಡಲು ಅವಕಾಶ ಸಿಗುತ್ತದೆ ಹೇಳು? ಸಾಕು ರೇಣುಕೆ, ಇಷ್ಟು ದಿನ ನೀನು ಮಾತಾಡಿರೋದನ್ನ ನೋಡಿ ನೋಡಿ ನನಗೂ ಸುಸ್ತಾಗಿದೆ. ನಿಲ್ಸು, ನನಗೆ ಹೊರಡ್ತೀನಿ, ನೀನು ಹೊರಡು. ಎಲ್ಲಮ್ಮ ನಿಂತ್ಕೋ. ಏನ್ ರೇಣುಕೆ? ಅಂದು ನಾನು ಬರಲು ಹೊರಟಿದ್ದೆ, ಆದರೆ ಹಬ್ಬ ಬಿಡಲಿಲ್ಲ. ನಿಲ್ಸು ರೇಣುಕೆ. ರಾಜರ ಮೇಲೆ ನೀಲಕಂಠನವರನ್ನೇ ಕೇಳು. ರಾಜ್ರ ಮೇಲೆ ಇಷ್ಟೊಂದು ಆರೋಪನೆ ಮಾಡಬೇಡ ಕಣೆ. ನಮ್ಮ ರಾಜರು ದೇವ್ರಂತವ್ರು, ಅವ್ರ ಮೇಲೆ ಆರೋಪನೆ ಮಾಡಿ ನೀನು ಒಳಗೆ ನೋಡ್ಬೇಡ. ನಿಜವಾಗಿಯೂ ನಾನು ಬರಲು ಹೊರಟಿದ್ದೆ, ಆದರೆ ತಂದೆಯವರು ಬರಲು ನೀಡಲಿಲ್ಲ. ನಮ್ಮ ರಾಜರ ಮೇಲೆ ಕೊನೆಗೂ ಆರೋಪನೆ ಓರ್ಸೇ ಬಿಟ್ಟೆ ಅಲ್ವಾ? ಇಲ್ಲ ಎಲ್ಲಮ್ಮ, ನಮ್ಮಿಬ್ಬರ ಸ್ನೇಹದ ಬಗ್ಗೆ ಅಮ್ಮನಿಗೆ ತಿಳಿದಿದೆ. ಅವರ ಮೇಲೆ ನಾನು ಒತ್ತಾಯ ಮಾಡಿದೆ, ನನ್ನನ್ನು ಹೇಗಾದರೂ ಮಾಡಿ ಕಳಿಸಿ ಅಥವಾ ದವಸ ಧಾನ್ಯದ ಮಧ್ಯಾಹ್ನಾದರೂ ಕಳಿಸಿ ಎಂದು. ಆದರೆ ಅಮ್ಮ ನನಗೆ ಬಿಡಲಿಲ್ಲ ಎಲ್ಲಮ್ಮ. ನಿಜವಾಗಿಯೂ ನಂಬು, ಎಲ್ಲಮ್ಮ ಇಲ್ಲದೆ ರೇಣುಕೆ ಇಲ್ಲ, ರೇಣುಕೆ ಇಲ್ಲದೆ ಎಲ್ಲಮ್ಮ ಇಲ್ಲ. ಮೊದಲನೇದಾಗಿ ನನ್ನ ಇಲ್ಲಿಗೆ ಕರೆದಿರೋದಕ್ಕೆ ತುಂಬಾ ಖುಷಿ ಆಯಿತು. ಗುರುಜಿ ತುಂಬಾ ಧನ್ಯವಾದಗಳು. ಇವತ್ತು ನಿಮಗೋಸ್ಕರ ಒಂದು ಡೈಲಾಗ್ನ ತಂದಿದ್ದೀನಿ. ಹೊಟ್ಟೆ ಹೊರಲಿಲ್ಲ, ಸೂಲ್ಗತಿ ಬರಲಿಲ್ಲ, ಹೆರಿಗೆ ಆಗಿಲ್ಲ. ಮಲ್ಲಿಕಾರ್ಜುನ ಹೆಂಡ್ರಿಗೆ ಮಗ ಹೆಂಗಾಯ್ತಂತೆ? ಅದು ಅಲ್ಲದೆ ಮಗು ಹುಟ್ಟಾಗ್ಲೇ ಮಗುವಿನ ಕೊಳ್ಳಿಗೆ ಲಿಂಗ ಆಯ್ತಿತ್ತಂತೆ, ಮೈಯೆಲ್ಲ ಭಸ್ಮ ಬೆಳೆದಿತ್ತಂತೆ. ಇದನ್ನ ಯಾರಾದ್ರೂ ನಂಬ್ತಾರ? ರಾತ್ರಿ ಯಾವುದೋ ಮನೇಲಿ ಮಲಗಿರೋ ಮಗುನ ಕೊತ್ಕೊಂಡ್ಬಂದು ಲಿಂಗ ಮತ್ತೆ ಭಸ್ಮ ಕಟ್ಟಿ ಶಿವ ಕೊಟ್ಟಿದ್ವಾರ ಅಂತ ಊರವ್ರಿಗೆ ಎಲ್ಲ ಹೇಳ್ತಿದ್ದಾರೆ. ಇದನ್ನ ಕೇಳಿ ಆ ಗೋಸಲದ ಗುರುಗಳು ಸಿದ್ಲಿಂಗ ಅಂತ ಬೇರೆ ಹೆಸರಿಟ್ಟಿದ್ದಾರೆ. ಕಂತೆಗೆ ತಕ್ಕನಂಗೆ ಬಂತೆ. ಥ್ಯಾಂಕ್ ಯು. ನೀನೆಲ್ಲ ಕರೆಕ್ಟ್. ಎಷ್ಟು ಸಿನಿಮಾ ಮಾಡಿ ಕರೆಕ್ಟ್ ಹೇಳು. ಯಾವ ಸಿನಿಮಾದ ಹೆಸರು ಹೇಳು? ಜೆಂಟಲ್ಮ್ಯಾನ್, ಒಡೆಯ, ಕವಲುದಾರಿ, ವಿಕ್ರಾಂತ್ ರೋಣ, ಮತ್ತು ಶಿವಾಜಿ ಸೂತ್ಕಲ್ 2, ಜೇಮ್ಸ್, ಅಜ್ಞಾತವಾಸಿ, ಬಾಣದಾರಿಯಲ್ಲಿ, ಟೋಟಲ್ ಆಗಿ 34 ಮೂವೀಸ್ ಮಾಡಿದ್ದೀನಿ. ಯವ್ವ, ಇಲ್ಲಿ ಒಂದ ಸಿನಿಮಾ ಮಾಡ್ಯಾನೊಬ್ಬವ, ಅದ್ರಾಗ ಅವನು ಬಂದಿಲ್ಲ, ಕೈ ಆಟ ಬಂದೈತಿ. ಆದ್ರೆ ವಿಸಿಟಿಂಗ್ ಕಾರ್ಡ್ನ ಖ್ಯಾತ ಚಲನಚಿತ್ರ ನಟ ಅಂತ ಹಾಕೊಂಡ ನೋಡಪ್ಪ. ಆದ್ರೆ ನೀವು ಇಷ್ಟು ಮಾಡಿದ್ರು ಹಾಕೊಂಡಿಲ್ಲ. ಸಿದ್ದಪ್ಪನ ಆಶೀರ್ವಾದ ಐತಿ ನಿಮ್ಗೆ 100ಕ್ಕೆ 100. ಇನ್ನೂ ಹೀರೋಯಿನ್ ಆಗಿ ನೀವು ಇಲ್ಲಿ ಡ್ಯಾನ್ಸ್ ಮಾಡೋದೈತಿ ಮುಂದೆ ದೊಡ್ಡವರಾಗಿಂದ. ಆದ್ರೆ ನಾವು ಇರ್ತೀವಿ ಇಲ್ಲಿ ಗೊತ್ತಿಲ್ಲ ಇಷ್ಟ ಏನು. ಆದ್ರೆ ಇವ್ರು ಇರ್ತಾರೆ ಕುಡ್ಕೊಳ್ಬೇಕು ಇರ್ತಾರೆ. ಎಲ್ಲರಿಗೂ ಒಂದೊಂದು ನೋಡ ಫಿಲ್ಮ್ ಫೆಸ್ಟಿವಲ್ ಚಪ್ಪಾಳಿ ಹೊಡ್ರಿ ಎಲ್ಲರ. ಇದು ಭಾಳ ಇಂಪಾರ್ಟೆಂಟ್. ಸಿನಿಮಾದ ಅವಾರ್ಡ್ ಇದು. ಕೈ ಹತ್ರ ಮೇಲೆ ಹತ್ರ ಅವನ್ನ ಹೊಡ್ರಿ ಎತ್ತ ಯವ್ವ ಗಂಡನೇ ಎತ್ತೋದ್ರ ಮಾಡ್ತಾರೆ. ಸ್ವೀಟ್ ತಿಂದ ತಕ್ಷಣ ರಕ್ತವಾಂತಿ ಮಾಡ್ತಾರಂತೆ ಕಲಾ. ಈಗ ನಮ್ಮ ಪತ್ತಾರ್ ಮೇಡಮ್ ಅವರು
ದಯವಿಟ್ಟು ಟ್ರೇಲರ್ ಮಾಡಿದ್ವಿ, ಮತ್ತೆ ನೆಕ್ಸ್ಟ್ ಟೈಮ್ ಮಾತಾಡೋಣ. ಆಶೀರ್ವಾದ 100% ತಲೆ ಕಡಿಸ್ಕೊಬೇಡ್ರಿ, ಅವಾರ್ಡ್ ಆಗುತ್ತೆ, ಬರೆದಿದ್ದೀರಿ ಅವ್ರಿ ಇವತ್ತು. ನೆಕ್ಸ್ಟ್ ಟೈಮ್ ಖುಷಿಯಿಂದ ಬರ್ತೀರಿ ನೋಡು. ಧನ್ಯವಾದಗಳು. ತಡ್ರಿ, ಅದು ಇದು ಕೊಡ್ತಾರೆ, ಟೀಮ್ನವ್ರು ಬರ್ರಿ, ಟೀಮ್ನವ್ರು ಒಬ್ಬರು ಇದು ಧನ್ಯವಾದಗಳು. ನಿಮ್ಮ ಚಿತ್ರತಂಡಕ್ಕೆ ಗ್ಯಾರಂಟಿ ಅವಾರ್ಡ್ ತೊಗೊಂಡು ನೆಕ್ಸ್ಟ್ ಇಯರ್ ಬರ್ತೀರಿ ನೋಡಿ. ಓಕೆ, ಧನ್ಯವಾದ. ನಮ್ಮ ಪತ್ತಾರು ಮೇಡಮ್ ಬೇಗ ಬರಬೇಕು. ಕೃಷ್ಣ ಭೂಮಿ ಮೇಲೆ ಬಂದಾಗ, ರಾಮ ಭೂಮಿಯಲ್ಲಿ ಅವತರಿಸಿದಾಗ ಆತ ಭಗವಂತ ಅಂತ ಅವರ ಜೊತೆ ಇದ್ದವರಿಗೆ ಗೊತ್ತಾಗಲಿಲ್ಲ. ಆದರೆ ಸಿದ್ಧನಕೊಳ್ಳದ ಭಕ್ತರ ಪುಣ್ಯ ಎಂಥದ್ದು ಅಂದರೆ, ಸಿದ್ದಪ್ಪಚ್ಚ ಅವ ಸಾಮಾನ್ಯ ಅಲ್ಲ, ಅಸಾಮಾನ್ಯ ಅನ್ನೋದನ್ನ ತಿಳ್ಕೊಂಡು ಅವರ ಜೊತೆ ಇದ್ರಲ್ಲ, ಅದು ನಿಮ್ಮ ಪುಣ್ಯ. ಅದು ಅಂಥದ್ದನ್ನ ಗುರುತಿಸೋದಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ ಸಂಸ್ಕೃತಿಗಳು ಇದ್ದಾಗ ಮಾತ್ರ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಆರಿಸ್ಕೊಳ್ಳಕ್ಕಾಗ್ತದೆ. ಅದಕ್ಕೆ ಹೇಳ್ತಾರ, ಹಸಿದು ಉಣ್ಣೋದು ಪ್ರಕೃತಿ, ಹಸಿಯದೇ ಉಣ್ಣೋದು ವಿಕೃತಿ. ಹಸಿದ್ರು ಹಸಿವು ಅಂತ ಬಂದಾಗ ಅವರಿಗೂ ಒಂದು ತುತ್ತು ಕೊಟ್ಟು ಉಂಟಿವಲ್ಲ, ಇದು ಸಿದ್ಧನಕೊಳ್ಳ ಭಕ್ತರ ಸಂಸ್ಕೃತಿ. ಇದು ಅಲ್ಲ, ಸಿದ್ದಪ್ಪಜ್ಜನವರು ಪವಾಡ ಪುರುಷರು. ಅವರು ಇಲ್ಲಿ ನಡೀತಿರುವಂಥ ಅಣಿಮಾ ಸಿದ್ಧಿಗಳನ್ನ ತೊಡೆದು ಹಾಕಿ ಒಂದಿಷ್ಟು ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದ್ರು. ಉಪನಿಷತ್ತುಗಳನ್ನ ರೈತ ಭಕ್ತರಿಗೆ ತಿಳಿಯೋ ಹಾಗ ಕನ್ನಡದೊಳಗೆ ಸುಲಲಿತವಾಗಿ ಹೇಳಿದರು. ಅವರು ಹೇಳ್ತಿದ್ರು ಒಂದೇ ಒಂದು ಮಾತು, ದಾಸೋಹ ಮಾಡ್ರು, ಅದರೊಳಗೆ ಯಾರು ದಾಸೋಹ ಮಾಡ್ತಾರಲ್ಲ ಆ ದಾಸೋಹದ ಪಂಕ್ತಿಯೊಳಗೆ ಸಾಕ್ಷಾತ್ ಭಗವಂತನೇ ಬಂದು ಉಂಡು ಹೋಗ್ತಾನ. ಅಂಥದ್ದನ್ನ ಇಂದಿಗೂ ಅಜ್ಜನವರ ದಾರಿಯಲ್ಲೇ ಶಿವಕುಮಾರ ಗುರುಗಳು ಸಹ ಅದನ್ನ ಮಾಡ್ತಾ ಬಂದಿದ್ದಾರೆ. ವೃತ್ತಿಯಲ್ಲಿ BAMS ಮುಗಿಸಿರುವಂಥ ಪದವೀಧರರೂ ಆದಂಥ, ಮೆಡಿಸಿನ್ ಬಗ್ಗೆ ಓದಿದ್ದರೂ ಸಹ ಅವರ ಎಲ್ಲ ಸೇವೆಯನ್ನ ಭಕ್ತರಿಗಾಗಿ ಉಚಿತವಾಗಿ ಮಾಡುತ್ತಾರೆ. ಈ ಹಿಂದೆ ವಿಜಯಪುರದೊಳಗ ಸಂತರು, ಪರಮ ಸಂತರು ಆಗಿ ಹೋದ್ರು. ಅವರಿಗೆ ಜೇಬಿರ್ಲಿಲ್ಲ, ಇವರಿಗೆ ಜೇಬದ, ಆದ್ರೆ ತುಂಬಿಕೊಳ್ಳಕಲ್ಲ ಹಂಚಕದ. ಅದು ಪಂಪ ಬನವಾಸಿ ದೇಶವನ್ನ ನೋಡಿ ಹೇಳದ, ಆರಂಕುಶ ವಿಟ್ಟೊಡೆ ನೆನೆಯುದೆನ್ನ ಮನಂ ಬನವಾಸಿ ದೇಶಂ ಅಂತ. ಒಂದು ವೇಳೆ ಪಂಪ ಸಿದ್ಧನ ಕೊಳ್ಳಕ್ಕ ಬಂದು ಈ ಜಾತ್ರೆಯ ವಿಜೃಂಭಣೆಯನ್ನ ನೋಡಿದ್ದ ಅಂದ್ರೆ ಬನವಾಸಿ ದೇಶ ಮಣ್ಣು ಬದಲು ಸಿದ್ಧನ ಕೊಳ್ಳ ದೇಶ ಮಣ್ತಿದ್ನೋ ಏನೋ ಅಲ್ಲ. ಈ ಒಂದು ವೇದಿಕೆಗೆ ಕರೆಸಿ ಅಜ್ಜಾರು 5 ನಿಮಿಷ ಅಂತ ಹೇಳ್ಯಾರ, ಮತ್ತೆ ಪಾಲಿಸಬೇಕಲ್ಲ ಗುರುವಾಕ್ಯವನ್ನ. ಅವರ ಎಲ್ಲ ಸೇವೆಗಳನ್ನು ನೋಡ್ತಾ ಹೋಗಬಹುದು. ಯಾವತ್ತೂ ಉಳಿಸ್ಕೊಳ್ಳಾಕ ಎಂದೂ ಪ್ರಯತ್ನ ಪಟ್ಟಿಲ್ಲ ಹಂಚೋದು. ಅವರು ಒಂದು ಮಾತು, ನೀವೊಂದು ಬಾಳೆಹಣ್ಣು ತಂದು ಕೊಡ್ರಿ, ನೀ ಬಾ ಅಂತ ಎಲ್ಲಾರನ್ನು ಕರೆದು ಎಲ್ಲಾರ್ಗೂ ಹಂಚಿ ಉಳಿದ್ರೆ ತಾವು ತಿಂತಾರಲ್ಲ, ಅದು ದೊಡ್ಡ ಗುಣ. ಅಂಥ ಗುರುಗಳು ಏರ್ಪಡಿಸಿರುವಂಥ ವೇದಿಕೆಯ ಮೇಲೆ ನಿಂತಿರುವುದು ನಮ್ಮ ಪುಣ್ಯ ಅಂತ ಭಾವಿಸ್ತಾ, ವಸುಧೈವ ಕುಟುಂಬಕಂ ಅಂತ ಎಲ್ಲರೂ ನನ್ನ ಕುಟುಂಬದವರೇ ಅಂತ ಭಾವಿಸಿ ಎಲ್ಲರನ್ನ ಸದ್ಭಕ್ತಿಯಿಂದ ಪ್ರೀತಿಯಿಂದ ಕಾಣುವ ಗುರುವಿನಲ್ಲಿ ನನ್ನ ವಾಕ್ ಪುಷ್ಪವನ್ನು ಅರ್ಪಿಸುತ್ತಾ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು.
ಬೆಳ್ಳಿ ಕಿರೀಟ ಮಾಡಿಸಿದ್ರ ಅಲ್ಲೇ ಹಂಗೆ ಯಾಕೆ ಮಾಡಿಸಿದ್ದೆ ಯಾವ ಸಣ್ಣಗೆ ಅದೀನಿ ಒಯ್ಕೊಬಿಡ್ಬೇಕು ಚಲ ಮಾಡ್ತೀನಿ ಅಂದೆ ನಮಗೆ ಬೆಳ್ಳಿ ಕಿರೀಟ ಮಾಡಿಸಿಲ್ಲ ಅಲ್ಲೇ ಅದನ್ನ ಮಾಡ್ಸೋ ಬದ್ಲ ಅನ್ನಕ್ಕೆ ದಾಸೋಹ ಕೊಡ್ರು ಅಪ್ಪ ಅವ್ರ ಭಕ್ತಿ ಇದ್ಬಿಡು ಮಾಡ್ಸ್ಯಾರ ನಂದು ಹಣ ಬರೇನ ಕುಟ್ಲು ಫೋನ್ ಹಚ್ಬೇಕು ಮ್ಯಾನೇಜರ್ ಎಲ್ಲಿ ಐತನ್ಲೇ ಕಿರೀಟ ಪೂರ ಊರ್ ಹೋಗಿ ಯಾವನ್ನ ಹೋಗೋದಾಗ ಏನಂತ ಫೋನ್ ಹಚ್ಬೇಕು ಅಲ್ಲ ಕೆರೆ ನೀರನ್ನ ಕೆರೆಗೆ ಜಲ್ದಿ ಅಂತಾನು ಕೊಡ್ತೀವಿ ಯಾವತ್ತೂ ಹರಿ ನೀರು ಆಗಬೇಕು ಮಂತ್ ನೀರು ಆಗಬಾರ್ದು ಎಲ್ಲರೂ ಕುಡಿಬೇಕಾದ್ರೆ ಸ್ವಾಮಿಗಳಾದಂಥವ್ರು ಎಲ್ಲರಿಗೆ ಕುಡಿಸ್ಬೇಕು ಆ ಒಂದು ಶಕ್ತಿಯಲ್ಲಿ ಇದ್ದಾನು ಸಿದ್ಧಕೊಳ್ಳೋ ಮಟ್ಟ ಭಕ್ತರಲ್ಲೇ ಇತ್ತು ನನ್ನಲ್ಲ ಇವತ್ತಿತ್ತು ಅದಿಲ್ಲ ಅದಕ್ಕೆ ಕೈ ಮುಗಿಸ್ಬೇಕು ನಿಮ್ಗೆ ದಾಸೋ ಮಾಡಿಸ್ಬೇಕು 4 ಮಂದಿ ಊಟ ಮಾಡ್ತಾರೆ ಇವತ್ತಿನ ನಾವು ಏರಿಕೆ ಹತ್ತಿಲ್ಲ ಅವರು 5-5 ಲಕ್ಷ ತತ್ಸ್ಕೊಟ್ಟಾರ ಹಾಂ ಸನ್ಮಾನ ಮಾಡಲಿಲ್ಲ ಮುಂದಿನ ಸಲ ಬಾಲಿ ಅವ್ರು ಸ್ವಾಮಿ ಪಟ್ಟಿ ಬರಲಿ ಅಂತಾರಿಲ್ಲ ಹಾಂ ಎಷ್ಟು ಊರನ್ನವ್ರು ಇದಕ್ಕೆ ಪಟ್ಟಿ ಕೊಟ್ಟಾರ ಯಾರು ಬಡ್ದಾಡಿರ್ತೀರಿ ಅದನ್ನ ಹೇಳ್ತೀನಿ ನಿಮ್ಗೆ ಯಾರು ಬಡ್ದಾಡಿರ್ತೀರಿ ಶಾಲೆ ಸನ್ಮಾನಕ್ಕೆ ಶಾಲಾ ಸನ್ಮಾನ ಸಿಗ್ತಾವ ಮಕ್ಕಳು ಆಶೀರ್ವಾದ ಸಿಗಲ್ಲ ಅದನ್ನ ಹೇಳ್ಬಾರ್ದು ಯಾರು ಕರ ಇದ್ರು ಬದುಕ್ತೀರಿ ಸನ್ಮಾನ ಆಗ್ಲಿ ಬಿಡ್ಲಿ ಈ ಉತ್ಸವ ಯಶಸ್ವಿ ಇರೋ ಅಂದಂಗ ಇಲ್ಲೇ ಇನ್ನೊಂದು ವಿಷಯ ಹೇಳಿಲ್ಲ ಇವನ ಮಗ ಸೌತ್ ಕೊರಿಯಾದೊಳಗೆ ಕೊರಿಯೋಗ್ರಾಫರ್ ಅದ ನೋಡಿ ಸೌತ್ ಕೊರಿಯಾ ಅಮೇರಿಕಾ ಅಂತ ಒಂದು ಶಕ್ತಿ ಕೊಡ್ಕೊಂಡನ ಆದ್ರೂ ಅವ್ನ ಮಕ್ಕಳಿಗೇನೋ ಸ್ಮಾರ್ಟ್ ಇವನ ಅದ ಮಗ ಏನ್ ತಿಂತಿಲ್ಲ ಹೊಟ್ಟಿಗೆ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ ಮೊನ್ನೆ ದಸರಾ ಒಳಗೆ ಅವ್ರಿಗೆ ಯಾಕೆ ತಗೊಂಡು ಅಂತ ಚಪ್ಪಾಳಿ ಹೊಡಿಲಿ ಸಂಬಂಧ ಸಿದ್ದನ ಸ್ವಾಮಿಗಳು ಸಾಲ ಬಂದ್ರು ಡಸ ಅಡಗಲಿಕ್ಕೆ ಸಂಬಂಧ ಹೇಳಿ ನೋಡಿ ಚಟ ಮಾಡಬಾರ್ದು ಯಾವ ಸೇಲ್ ಅಂತ ಹುಚ್ಚ ಹಾಕಂತ ನೀ ಎಪ್ಸಿದ
ಏನಪ್ಪ, ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮಾಧ್ಯಮ ಮತ್ತು ಪತ್ರಿಕಾದವರ ಒಂದು ಆಶೀರ್ವಾದ ಈ ಮಟ್ಟಕ್ಕೆ ಐತಿ. ಅವ್ರಿಗೆಲ್ಲ ಚಪ್ಪಾಳೆ ಹೊಡ್ರಿ ಎಲ್ಲರೂ, ಮಾಧ್ಯಮ ಪತ್ರಿಕೆದವ್ರಿಗೆ. ನೋಡ್ರಿ, ಇನ್ನೊಂದು ವಿಷಯ ಹೇಳ್ತೀನಿ, ನನ್ನ ಮ್ಯಾಗ ಅಷ್ಟು ಅಭಿಮಾನ. ಈ ಕೆಲವ್ರು ಬರ್ತಾರೆ, ಉದ್ದಿನ ಕಡ್ಡಿ ಬೆಳಗ್ಗೆ ಹೋಗ್ಬಿಡ್ತಾರೆ. ಇವರು ನನಗೆ ಊಟ ಮಾಡಿಸ್ತಾರೆ ಕುಂತ್ಕೊಂಡು, ಅಂದ್ರೆ ಲೈವ್ ಕೊಟ್ಟಾರೆ ನೋಡ್ರಿ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ಎಲ್ಲ ಮಾಧ್ಯಮ ಹೋದ ಗದಗ ವಾಣಿ ಯಾವ್ಯಾವ ಬಂದಾವ, ಎಷ್ಟು ನಿಮ್ಮ ಇದು ಯಾವುದದು ಮಂಡಕರಿ ಹಾಂ SM ನ್ಯೂಸು, ಯಾವ ನ್ಯೂಸು, ಒಟ್ಟು ನ್ಯೂಸ್ ಬಂದವು. ಎಲ್ಲ ಟಿ ವಿಯವ್ರಿಗೂ ಲೈವ್ ಕೊಟ್ಟಂಥವ್ರು ಚಪ್ಪಾಳೆ ಹೊಡ್ರಿ ಎಲ್ಲರೂ. ಹಾಂ, ಕರೆಕ್ಟ್ ಹೋದಿಲ್ಲ? ಕೊರೋನಾ ಐತಾನೆ ಈಗ, ಮಾಸ್ಕ್ ಹಾಕೊಂಡು ನಾನು ಭಾರಿ ಸೂಪರ್. ನೋಡಲಿ, ಇಷ್ಟು ಇದನ್ನು ಹಾಕಿ ನಾನು ಎಲ್ಲಿ ಬೇಕಲ್ಲಿ ಬೋರ್ಡು ಓಪನರ್ ಮಾಸ್ಕ್ ಹಾಕೊಂಡು ನಾನು ಮರ್ಯಾದೆ ಉಳಿಸಿದ್ ಬಿಡಪ್ಪ. ನಾನು ಚಪ್ಪಾಳೆ ಹೊಡ್ರಲಿ ಅವಂಗ. ಈಗ ಏನಿದೆ ಎದ್ರದ್ದು ಪೋಸ್ಟರ್ ತೆಗೀರಿ. ನೀವು ತೆಗೀರಿ. ದೇವೋದ ಪೋಸ್ಟರ್ ಬಿಡುಗಡೆ ಮಾಡಿದೆ, ಸ್ವಾಮೀಜಿ ಅಂತ ಬರ್ತಾರೆ ಅವ್ರು. ನಾಳೆ ಹಂಗೆ ಬರ್ಗಿರ್ದಿರ್ಲಿ ಮರ್ತುಜ ಹೇಳಿ ನೋಡಿ ನಿಮ್ಮ. ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಟ್ಟಿಲ್ಲ ಅಂಡಕರಿ. ಆ ಸಿನಿಮಾ ಇದೆ ಕಲೆ. ನಮಸ್ಕಾರ ಮನ್ಯಾಗ ಅಪ್ಪ ಮಾಡ್ಬೇ ಇಲ್ಲಿ ಮಾಡಿ, 1 ನಿಮಿಷ ಎದ್ದೇಳು ಇಲ್ಲಿ ಹತ್ತನ ಎದ್ದೇಳು ಅಲ್ಲಿ ಮಾಡೋರು. ಸುಮ್ಮನೆ ಮಾಡಲ್ಲೇ ಈ ಸಂಸ್ಕಾರ ಕಲಿಸ್ಬೇಕು. ಮಾಡು ನೀ ಅಲ್ಲಿ ಅಪ್ಪಾಜಿಗೆ ಮಾಡೋ. ಹೌದು, ಯಾಕೆ ಮಾಡ್ತಾಳೆ, ಉಳ್ಕೆದು ಮಾಡ್ಬೇಕು. ಅದ್ರ ಸಂಬಂಧ ಹೇಳಿದ್ ನಾಳೆ ಡನ್. ಒಂದೇದ ನೋಡ್ಲಿಯಪ್ಪ, ನೀ ಹಿಂಗೆ ಇಟ್ಕೊಂಡು ಎಲ್ಲರೂ ಹಿಂದಿ ಹೆಸರು ಇಟ್ಟು ಸಿನಿಮಾ ಮಾಡೋ ಮಕ್ಕಳು ಭಾಳ ಹುಷಾರ್ ಅಂತ ಇಡ್ತಾರೆ. ಮತ್ತೆ ಲಗ್ನ ಆಗೈತೆ ಆಗಿಲ್ಲ, ಜಲ್ದಿ ಕನ್ಯೆ ಸಿಗುತ್ತಾಳೆ ನೀನು, ಯಾಕಂದ್ರೆ ಸ್ಮಾರ್ಟ್ ಐತಿ ಮಗ ನೀ. ಒಳ್ಳೇದಾಗಲಿ. ಫೋಟೋ ಹೊಡಿತಮ್ಮ. ನಾಟ್ಯಂ ಸಿನಿಮಾ ಐತಿನ ಹಾಡೈತಿಲ್ರಿ? ಎಲ್ಲಿ ಕೊಟ್ಟಿದ್ದಾರೆ? ರೆಡಿನಾ? ಇನ್ನೂ ರೆಡಿ ಆಗಿಲ್ಲ. ಓಕೆ, ಸ್ವಲ್ಪ ಲೈಟ್ ಬಿಟ್ಟು ಚಲೋ ಬಿಡಲಿ. ಪಾಕ್ ಮಾಡವಲ್ವೋ ಏನು? ಅವಕ್ಕೂ ನಿಷೇಧ ಐತಲ್ಲ ನೋಡು. ಆನೆ ಮುಕ್ಕೊಂಡ ನನ್ಲಿ ಅವ ಊಟಕ್ಕೋ ಏನ? ಈ ಥರ ಚಲೋತ್ನೆ ಮಾಡಿದ್ರಿ ಅಂದ್ರೆ ಹೆಚ್ಚಿಗೆ ಕೊಡ್ತೀನಿ ರೊಕ್ಕ. ಮತ್ತು ನೀವು ಗಿಜಿ ಮಾಡಿದ್ರಿ ಅಂದ್ರೆ 5,000 10,000 ಕೊಟ್ಟು ಕೈ ಬಿಡ್ತೀನಿ. ಏನು ಮಾಡಲಿ ನಾನು? ಕರೆಕ್ಟ್ ಐತಿಲ್ಲ ನಾ ಹೇಳ್ದೆ. ಒಬ್ಬ MBBS ಹುಡುಗಿ ಭರತನಾಟ್ಯ ಮಾಡಿ 2 ನಿಮಿಷದ ಮಾಡಿದ್ರು ಎಷ್ಟು ಮನಸ್ಸು ಕದ್ದಾಳ ನೋಡಲಿ. ಎಲ್ಲರೂ ಚಪ್ಪಾಳೆ ಹೊಡ್ರಿ ಎಲ್ಲರೂ. ಇದು ನಮ್ಮ ಭಾರತ ಸಂಸ್ಕೃತಿ. ಇದನ್ನು ಬಿಡ್ತೀರಿ ನಾ ಡ್ರೈವರ, ನೀನು ಕಿನ್ನರ, ಸ್ವಾಮಿನ ಹಮಲನ ಹೇಳ್ತಿ ಇಂಥವೆಲ್ಲ ಹಾಕಿ ಎಲ್ಲ ಜಗತ್ತು ನಾಶ ಮಾಡಿಟ್ರಿ. ಇವು ಭರತನಾಟ್ಯ ಮರೆ ಹಾಕತ್ತೈತದು, ಹಾಕತ್ತೈತಿಲ್ವೇ? ಉಳಿಸ್ಬೇಕು ಅದನ್ನು. ಮಜಾ ಟಾಕೀಸು, ಕನ್ನಡದ ಕೋಟೆ ಆಧಿಪತಿ
ಅಂದ್ರೆ ಬರ್ದು ಹಿಡಿತಾರೆ ಬಿಡಿ ಇವ್ರು ಎತ್ತಿ. ಹಾಂ ಹೌದೌದು. ಹಾಂ ಎಣ್ಣೆ ಹೊಡೆದೆ ನೀನು ನಿಷೇಧಾಗೂ ಕಣ್ಣು ಹಿಡಿತಾರಲ್ಲ ಮೆಕ್ಕಿದಾರಲ್ಲ ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸದಾವಕಾಲ ಸ್ಮರಣೀಯರಾದ ಸಿದ್ದಪ್ಪಾಜಿಯವರನ್ನ ಸ್ಮರಣೆ ಮಾಡಿ ಇವತ್ತು ಐತಿಹಾಸಿಕ ಸಿದ್ದನಕೊಳ್ಳ ಕ್ಷೇತ್ರದಲ್ಲಿ ನಾವ್ಯಾರೂ ಬಂಧುಗಳು ಸಿದ್ದಪ್ಪಾಜಾರ ನೋಡಿಲ್ಲ. ಆದ್ರೆ ನಿಜವಾದ ಸಿದ್ದಪ್ಪಾಜಾರ ಯಾರು ಅಂದ್ರೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು. ಈ ಮಠವನ್ನ ಪೀಠವನ್ನ ನಂದನವನ್ನಾಗಿ ನಿರ್ಮಾಣ ಮಾಡಿ ಇಡೀ ನಾಡಿಗೆ ಇಡೀ ಜಗತ್ತೇ ಸಿದ್ದನಕೊಳ್ಳದತ್ತ ನೋಡುವಂತ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ ಶಿವಕುಮಾರ ಸ್ವಾಮೀಜಿಯಲ್ಲಿ ಸಲ್ಲಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮಂತ ಪ್ರತಿಭೆ ನಿರಂತರ ಪ್ರೋತ್ಸಾಹ ನೀಡುತ್ತಾ ಕಾಯಕ ಯೋಗಿಗಳಾಗಿ ಶ್ರಮಜೀವಿಗಳಾಗಿ ಸದಾಕಾಲ ಅವರಿಗೆ ಸಮಾಜ ಬಗ್ಗೆ ಚಿಂತನೆ. ನಮ್ಮ ನಬೀನ್ ಅದಾಬ್ ಸರ್ ಅವರು ನಾವಿಲ್ಲಿ ಬರ್ಲಿಕ್ಕೆ ಮೂಲ ಕಾರಣೀಭೂತರು. ಅವರಿಗೂ ಹಾಗೂ ಎಲ್ಲ ಬಂಧು ಭಗಿನಿಯರು ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಪ್ರಣಾಮಗಳು. 2016ರಲ್ಲಿ ನಬೀಸರು ಇಲ್ಲಿ ಕರ್ಕೊಂಡು ಬಂದ್ರು. ನಮ್ಮ ಪ್ರತಿಭೆ ನೋಡಿ ಗುರುಗಳು ಹೇಳಿದ್ರು, ನೀ ಮೋದಿ ಹತ್ರ ಹೋಗ್ಯಪ್ಪ ಅಂತಂದ್ರು. ಅವ್ರು ಹೇಳಿದ ಒಂದೇ ತಿಂಗಳ ಒಳಗಾಗಿ ನಾ ಮೋದಿಗೆ ಭೇಟಿಯಾಗಿ ಬಂದೆ. ಆಮೇಲೆ ಅವತ್ತು ಇನ್ನೊಂದು ಮಾತು ಹೇಳಿದ್ರು, ನೀನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿತೀಯಪ್ಪ ಅಂತ ಹೇಳಿದ್ರು. ಅವಾಗ ನಾವು ಏನಿರಲಿಲ್ಲ. 2016ರಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಆದ್ಮೇಲೆ ಮೋದಿಗೆ ಭೇಟಿಯಾಗಿ ಬಂದೆ. ಮಜಾ ಟ್ಯಾಕೇಜಲ್ಲಿ ಬಂದೆ. ದುಬೈಗೆ 4 ಸಾರಿ ಹೋಗಿ ಬಂದಿದ್ದೀನಿ ಬಂಧುಗಳೇ. ಕತಾರಿಗೆ ಹೋಗಿ ಬಂದಿದ್ದಾನೆ. ಇದಕ್ಕೆಲ್ಲ ಪ್ರೇರಣೆ ಯಾರು ಅಂದ್ರೆ ಶಿವನ ಸ್ವರೂಪಗಳಾಗಿರುವಂತ ಶಿವಕುಮಾರ ಮಹಾಸ್ವಾಮಿಗಳು ಬಂದರು. ನಾವೆಲ್ಲ ಪುಣ್ಯವಂತರು. ನನ್ನ ಪರಿಚಯ ಬಸವರಾಜ ಶಂಕರ್ ಉಮರಾಣಿ ಅತನಿ ನಮ್ಮವರು. ಜಾಸ್ತಿ ನಾವೀಗ ಬೆಂಗಳೂರಾಗಿರ್ತೇವೆ. ನಮ್ಮ ಕ್ವಾಲಿಫಿಕೇಶನ್ ಶಿಕ್ಷಣ ಬಂದ್ಬಿಟ್ಟು MA BEd ಆಗಿದೆ. ಅದರ ಜೊತೆಗೆ ಎಲ್ಲ ಶಾಲೆ ಕಾಲೇಜುಗಳಿಗೆ ಹೋಗಿ ಗಣಿತ ಅಂದ್ರೆ ಕಷ್ಟ ಅಲ್ವಾ, ಅದು ಹೇಗೆ ಈಸಿಯಾಗಿ ಮಾಡಬೇಕು ಮತ್ತೆ ವ್ಯಕ್ತಿತ್ವ ವಿಕಾಸನ ಬಗ್ಗೆ ತರಬೇತಿ ಕಾರ್ಯಕ್ರಮ ಕಂಡಕ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿಭೆ ಏನಂದ್ರೆ ತಮಗೆಲ್ಲ ತಾವು ಹುಟ್ಟಿದಂತ ಡೇಟ್ ಆಫ್ ಬರ್ತ್ ಗೊತ್ತಿರ್ಬೋದು. ಯಾವುದೇನಂತ ನಾನು ಹೇಳ್ತೇನೆ. ಪ್ರೇಕ್ಷಕರಿಗೆ 1-2-3 ಜನ ಗುರುಗಳು ಯಾರ್ದು ಡೇಟ್ ಆಫ್ ಬರ್ತ್ ಕೇಳ್ಕೊಂಡ್ರೆ ಬುದ್ಧಿ. 1-2-3 ಜನ ಆಡಿಯನ್ಸ್ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೋದು. ಎಸ್ 1-4-1978. ಸರ್ ಶನಿವಾರ ಬರುತ್ತಾ? ಹ್ಞೂ ರೀ. 22-7-1900. ಸರ್ ಬುಧವಾರ ಹುಟ್ಟಿದ್ದೀರಾ? ಸರಿ ಸರಿ. ಧನ್ಯವಾದಗಳು. ಇವತ್ತಿಗೆ 59 ವರ್ಷ ಆಗಿ 184 ದಿನ ಆಗಿದೆ. ಧನ್ಯವಾದಗಳು. 12ನೇ ತಿಂಗಳು ರೀ, 13ನೇ ತಾರೀಕು 1995. ಬುಧವಾರ ಬರುತ್ತಾ? ಹೌದ್ರಿ. ಲಾಸ್ಟ್ ಒಬ್ರು ಹೇಳ್ರಿ, ಕೊನೆಗೊಬ್ರಿಗೆ ಅವಕಾಶ. 16-11-2005. ಸರ್ ಬುಧವಾರ ಬರುತ್ತಾ? ಓಕೆ ಧನ್ಯವಾದಗಳು. ಬಂಧುಗಳು, ನಮ್ಮ ಶಿವಕುಮಾರ ಸ್ವಾಮಿಗಳು 10 years ಬ್ಯಾಕ್ ನಂಬರ್ ಕೊಟ್ಟಿದ್ರು. 9740436837. ಈ ರೀತಿ 10,000 ಫೋನ್ ನಂಬರ್ಗಳು ನಮ್ಮ ಮೈಂಡ್ ಅಲ್ಲಿ ಸೇವ್ ಇದೆ. ಹಾಗೆ ಕ್ರಿಕೆಟ್ ನೋಡ್ತೀರಾ? ಯಾವ ದೇಶದ ಕಾಮೆಂಟ್ರಿ ಬೇಕು ನಿಮಗೆ? ಇಂಡಿಯಾ ಮತ್ತೆ ನನಗೆ ಗೊತ್ತಿದ್ದು ಅದೇ ಹೇಳ್ತೀರಾ ಅಂತ. ಎಲ್ಲೂ ಹೋದ್ರೆ ಅದೇ ಹೇಳ್ತಾರೆ. ಇಂಡಿಯಾ ಪಾಕಿಸ್ತಾನ ಯಾವಾಗಿಂದ ಹೇಳೋಣ? ಯಾವಾಗಿಂದ ಬೇಕು? T20 ವರ್ಲ್ಡ್ ಕಪ್ ಫೈನಲ್ ಬೇಕಾ? ಕನ್ನಡ ಬೇಕಾ? ಹಿಂದಿ ಬೇಕಾ? ಇಂಗ್ಲಿಷ್ ಬೇಕಾ? ವೆರಿ ಗುಡ್. ನಮಗೆ ಅನ್ನ ಕೊಡ್ತಾ ಕನ್ನಡ ಭಾಷೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪ್ರಥಮ T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಸೆಪ್ಟೆಂಬರ್ 22, 2007ರಂದು ಸೌತ್ ಆಫ್ರಿಕಾ ಕಾಮೆಂಟ್ ಹೇಳ್ತೇನೆ. ನೀವು ಗಮನಿಸಬೇಕಾ ಸಂಗತಿ ನಿಮಗ್ರಿ ಎಲ್ಲ ಬಂಧುಗಳೇ. 16 ವರ್ಷಗಳ ಹಿಂದೆ ನಡೆದ ಕಾಮೆಂಟ್ ಅಜಿಟೇಟ್ ಆಗುವಂಥದ್ದು ಕೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ಭಾರತ ಮತ್ತು ಪಾಕಿಸ್ತಾನ ಪ್ರಥಮ T20 ವರ್ಲ್ಡ್ ಕಪ್ ನಡೆದ ದಕ್ಷಿಣ ಆಫ್ರಿಕಾದಲ್ಲಿ ಮೊಟ್ಟ ಮೊದಲಿಗೆ ಭಾರತ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಭಾರತ ತಂಡದ ನಿರ್ಧಾರ 20 ಓವರ್ಗಳಿಗೆ 5 ವಿಕೆಟ್ ನಷ್ಟಕ್ಕೆ 157 for 5. ಸೊ ಇನ್ ರಿಪ್ಲೈ ಪಾಕಿಸ್ತಾನ ತಂಡ 19.4 ಓವರ್ ಆಟ ಮುಗಿಸಿಕೊಂಡು 9 ವಿಕೆಟ್ ನಷ್ಟಕ್ಕೆ 158 ಸ್ಕೋರ್ ಗೆದ್ದಾಕಿದೆ. ಭಾರತ ಗೆಲ್ಲಕ್ಕೆ ವಿಕೆಟ್ ಅವಶ್ಯಕತೆ, ಪಾಕಿಸ್ತಾನಕ್ಕೆ 6 ರನ್ ಅವಶ್ಯಕತೆ ಇದೆ. ನೋಡೋಣ ಏನಾಗುತ್ತೆ. ಭಾರತ ತಂಡದ ಪರವಾಗಿ ಜೋಗೇಶ್ ಶರ್ಮಾ ಅವರು ಅಂತಿಮ ಓವರ್ನ 5ನೇ ಬಾಲ್ ಹಾಕ್ಲಿಕ್ಕೆ ತಯಾರಿ ನಡೆಸ್ತಾರೆ. ಕ್ಷೇತ್ರ ರಕ್ಷಣೆ ಹೀಗಿದೆ. ಸ್ಲಿಪ್ ಮಿಡ್ ವಿಕೆಟ್, ಲಾಂಗ್ ಆನ್, ಲಾಂಗ್ ಆಫ್, ಎಕ್ಸ್ಟ್ರಾ ಕವರ್ ಮತ್ತೆ ಡೀಪ್ ಬ್ಯಾಕ್ ಸ್ಕ್ವೇರ್. ಎಲ್ಲ ಕ್ಷೇತ್ರದ ಆಟಗಾರರು ಡೇಂಜರ್ ಮಾಡಿದ್ರೆ ಮಿಸ್ ಬಾಲಕ್ ಏನ್ ಮಾಡ್ತಾರೆ ನೋಡೋಣ. ಹೊರದು ವಿಕೆಟ್ ಶರ್ಮಾ, ಮಿಸ್ ಬಾಲಕ್ ಅವರಿಗೆ ಮಿಸ್ ಬಾಲಕ್ ಲೋ ಬಂಡೇರಿಗೆ ಶ್ರೀಶಾಂತ್ ಬಾಲ್ ತಲುಪಿದೆ. ಈ ಅದ್ಭುತ ಕ್ಯಾಚ್ ಮುಖಾಂತರವಾಗಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ 5 ರನ್ಗಳ ರೋಚಕ ಗೆಲುವಿನ ಮುಖಾಂತರವಾಗಿ ಫಸ್ಟ್ T20 ವರ್ಲ್ಡ್ ಕಪ್ ವಿನ್ ಆಗಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾರ ಹತ್ರ ದುಡ್ಡಿದ್ರೆ ಕೊಡ್ರಿ, ವಾಪಸ್ ಕೊಡ್ತೀನಿ, ಚಿಂತೆ ಮಾಡಬೇಡ್ರಿ. ಇದು 10, 20, 100, 50, 500 ಹೇಳ್ತಾ ಕೊನೆಯದಾಗಿ ಅದರ ಒಟ್ಟಾರೆ ಮೌಲ್ಯ ಹೇಳೋಣ. ಹಳೆ ನೋಟು, ಹೊಸ ನೋಟು ಮತ್ತೆ ಡೂಪ್ಲಿಕೇಟ್ ಕೊಡಬಹುದು.
ವಾಪಸ್ ಕೊಡ್ತೀನಿ, ಚಿಂತೆ ಮಾಡ್ಬೇಕು. ಇದು ನೋಡ್ರಿ, ಇವರು ಟೀ ಕುಡಿಯಾಕ 10 ರೂಪಾಯಿ ಕೊಟ್ಟಾರ, ಚಾ ಕುಡಿಯಾಕ. ಕರೆಕ್ಟಾ? 10 ರೂಪಾಯಿ ತಾನೆ. ಚಪ್ಪಾಳೆ ಹೊಡಿಬೇಕು ಸರಿಯಾಗಿ. ನಿಮ್ಮ ಚಪ್ಪಾಳೆ ಸೌಂಡು ಹಿಡ್ರಿ, ಬಾಗಲಕೋಟೆ ಕೇಳ್ಬೇಕು, ಅಡು ಜೋರಾಗಿ ಹೊಡಿಬೇಕು. ಎಸ್, ನೆಕ್ಸ್ಟ್ ಮತ್ತೆ ಬೇರೆ. ಇದ್ಯಾರ್ದು? ಇವ್ರು ನೋಡ್ರಿ, ಇವ್ರು 20 ರೂಪಾಯಿ ಕೊಟ್ಟಾರ. ಕರೆಕ್ಟಾ? ಓಕೆ. ಒಟ್ಟಾರೆ ಮೌಲ್ಯ 30 ರೂಪಾಯಿ ಆಗಿದೆ. ಇದ್ಯಾರ್ದು? ನಿಮ್ಮ ಹೆಸರು? ಸಂಜಯ್ ಕುಮಾರ್, ಹೈಸ್ಕೂಲ್ ಟೀಚರ್. ನೀವು ಇಲ್ಲಿ ಇರಬೇಡ್ರಿ, ಅದನ್ನಿಗೆ ಹೋಗ್ರಿ ಅಂತೇಳಿ 500 ರೂಪಾಯಿ ಕೊಟ್ಟಾರ. ಆಮೇಲೆ ಕೋಟ್ಗಟ್ಟಲೆ ಲೆಕ್ಕ ಹೇಳುವಂಥದ್ದು, ಕೂಡೋದು, ಕಳೆದು, ಗುಣಾಕಾರ, ಭಾಗಕಾರ, ಸ್ಕ್ವೇರ್, ಕ್ಯೂಬು, ಟೇಬಲ್ಸ್, ಈ ರೀತಿ ಹಲವಾರು ನಮ್ಮದು ಟ್ಯಾಲೆಂಟ್ ಇದೆ ಬಂಧುಗಳೇ. ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಹಾಗೆ ದುಬೈ ರಾಜರಿಂದ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿದೆ. ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ. ಇದೆಲ್ಲದಕ್ಕೆ ಮೂಲ ಕಾರಣವೇ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಬಂಧುಗಳೇ. ಅವರಿಂದಲೂ ಕೂಡ ಸನ್ಮಾನ ಆಗಿದೆ. ತಾವೆಲ್ಲ ನಮ್ಮನ್ನ ಮಜಾ ಟಾಕೀಸ್ ಮತ್ತು ಬೇರೆ ಬೇರೆ ಟಿವಿಗಳ ಕಾರ್ಯಕ್ರಮ ಮಾಡಿರ್ಬೋದು. ಕೊನೆಯದಾಗಿ ಒಂದೆರಡು ಮಾತು ಹೇಳ್ತೇನೆ. ತಾವೆಲ್ಲರೂ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿದ್ದನ್ನು ಏಕಾಗ್ರತೆ ಬೆಳೆಸ್ಕೋಬೇಕು. ಏಕಾಗ್ರತೆ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಮಾಡ್ರಿ, ಧ್ಯಾನ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ, ನಿಮ್ಮ ಏಕಾಗ್ರತೆ, ಮಾನಸಿಕ ನೆಮ್ಮದಿ ಉಂಟಾಗತ್ತೆ. ಆಮೇಲೆ ಮುಖ್ಯವಾಗಿ ನಿಮ್ಮ ಮೆಮೊರಿ ಪವರು, ನಿಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಹೀಗಾಗಿ ತಾವೆಲ್ಲರೂ ದುರಭ್ಯಾಸಗಳು ನಿಮ್ಮಲ್ಲಿ ಏನಾದರೂ ಇದ್ರೆ ಅದನ್ನ ಇವತ್ತೇ ಬಿಟ್ಟು ಬಿಡಿ. ಸೊ ಕೆಟ್ಟ ಆಲೋಚನೆ ಮಾಡಬೇಡಿ. ತಾವು ಯಾವಾಗಲೂ ಪಾಸಿಟಿವ್ ಚಿಂತನೆ ಮಾಡಬೇಕು. ದೇವ್ರ ಹತ್ರ ನಾವೇನು ಪ್ರಾರ್ಥನೆ ಮಾಡ್ಬೇಕಂದ್ರೆ, ಭಗವಂತ ನಮಗೆ ಎಷ್ಟೇ ಕಷ್ಟ ಕೂಡ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಅದನ್ನು ಎದುರಿಸುವಂತ ಶಕ್ತಿ ಕೊಡಂತ ಪ್ರಾರ್ಥನೆ ಮಾಡೋ ಸಾಧಕರಾಗ್ತೀರಾ. ಸ್ವಾಮಿ ಯಾಕೆ ಏನು ಬೇಕಾರ? ನಾನು ಡ್ರೆಸ್ ಕೊಟ್ಟು ಬಿಡ್ತೀನಿ, ನನಗೆ ಸಾಕಾಗೈತೆ ಮಾರ. ಸುಖ ಮತ್ತು ನನಗೆ ಕೊಡಕತ್ತಿಲ್ಲ, ಒಳ್ಳೆ ಪಟ್ಟಂಗೆ ಮಾಡಿ ಎಸ್ಕೋತಾನ ಮಗ. ಇಲ್ಲ ಆದ್ರೆ ಏನಪ್ಪ, ನಾನು ಒಂದು ಖುಷಿ ಅಂದ್ರೆ ನನ್ನ ಮಠದ ಶಿಷ್ಯ ಆಗಿ ಇಡೀ ದೇಶನೇ ಹೊಳ್ಳಿ ನೋಡಂಗೆ ಮಾಡಿಲ್ಲ. ಅದಕ್ಕೆ ನನಗೆ ಭಾಳ ಖುಷಿಯಾಗೈತಿ. ಅದಕ್ಕಿಂತ ಮುಖ್ಯವಾಗಿ ಮೋದಿ ಅವ್ರು ನೀನು ಮಾತಾಡ್ಸಾರಲ್ಲ, ಅದಕ್ಕಿಂತ ಪ್ರಧಾನಮಂತ್ರಿ ಒಂದು 10 ನಿಮಿಷ ಅಂದಿದ್ದು ಅರ್ಧ ತಾಸು ಮಾತಾಡಿದ್ದು ಏನು ಸಾಮಾನ್ಯ ಅಲ್ಲ. ಅಂದ್ರೆ ನಮ್ಮ ಮಠದ ಶಕ್ತಿ ಎಷ್ಟಿರ್ಬೇಕು ನೋಡಲಿ ತಮ್ಮ. ನಮ್ಮ ನಬಿ ನದಾಫ್ನು ಹಂಗೆ, ಅವನು ಮೊದಲು 10 ವರ್ಷದಿಂದ ಬಂದನು. ಅವಾಗ ಅವನು ಒಬ್ಬ ಸಾಮಾನ್ಯ ಇದ್ದ. ಇವತ್ತು ಡಾನ್ ಆಗ್ಯಾನ ಮಗ ಫುಲ್. ಮತ್ತು ಅವ್ರ ಮನ್ಯಾಗ ಹೆಣ್ಮಕ್ಳು ನೌಕರಿ ಆಗತ್ತಂಗೆ ಅದು ಆಯ್ತು. ನಿನ್ನೆ 10,000 ರೂಪಾಯಿ ಕೊಟ್ಟನ ಪಗಾರ. ಎಲ್ಲದ ಕೊಡ್ರಿ ಅನ್ನೋ ಮಕ್ಳು ಅದಿರಿ ನೀವು. ಹೋಗ್ಯಾವು ನಿನ್ನೆ ಹೋಗ್ಯಾವ ಜೈನಮ್ಮ ಪಾರ್ವತಿ ಆಗ್ಯಾವು. ನಮ್ಮನ್ನ ಕರ್ಕೊಂಡು ಹೋಗಿ, ಯಾಕಂದ್ರೆ ಸಾಲ ಭಾಳ ಆಗೈತಿ. ನನ್ನ ಮಗ ನೋಡ್ಲೆ, ಅಯೋಧ್ಯಕ್ಕೆ ಹೋಗಿ ತನ್ನ ಕೆಲಸ ಮಾಡಿ ಬಂದ ನೋಡ್ಲಿ ಇವ ಶಿಲ್ಪಿ. ಇವತ್ತು ನಾಳೆ 22ಕ್ಕೆ ಓಪನಿಂಗ್ ಐತಲ್ಲ, ಅವ ನಮ್ಮ ಮಠಕ್ಕೆ ಬಂದ. ಚಪ್ಪಾಳೆ ಹೊಡ್ರಲಿ, 22ಕ್ಕೆ ಓಪನಿಂಗ್ ಐತದ. ಏನು ಹೆಸರು ತಮ್ಮ? ಹಾಂ, ಮುತ್ತಣ್ಣ. ಯಾವ ಊರು? ಬಾ 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 ಗಜೇಂದ್ರ ನಡ್ದಾವಲ್ಲಿ ನಮ್ಮ ಕಡೆಯಲ್ಲವ. ಅಯೋಧ್ಯದ ವರ್ಕ್ ಎಷ್ಟು ಮಾಡೀನಿ? ಇಲ್ಲ, ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಬರ್ಸೋ ಮಕ್ಕಳ ಸುತ್ತಿಗೆ ಇಟ್ಟು ಅಲ್ಲಿ ನಾವ ಮಾಡಿ ಅಂತೇಳಿ ಅದಕ್ಕೆ ನಾಳೆ ಅಂತ ನನ್ನ ಮಕ್ಕಳು ಅಲ್ಲಿ ನೀನು ದಾಟ್ಲೆ ಅಂತಾರಿಲ್ಲ ಅನ್ಬೇಡ. ಅದಾರಿಲ್ಲ, ಅದನ್ನ ಹೇಳಕತ್ತೀನಿ. ಯಾಕಲೆ ಸುತ್ತಿಗೆ ಹಿಡ್ದೆ ನಾವ ಕೇಳ್ತೀವಿ ರೀ, ರಾಮ ಮಂದಿರ ನಾವು ಮಾಡಿವಿ ಅಂತೇಳಿ ಪಟ್ಟಿ ಹತ್ತೋ ಮಕ್ಕಳು ಅದಾರ ಅಲ್ಲೆಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾವು ಕಣ್ಮುಚ್ಚಿ ಮನಸ್ಸಲ್ಲಿ ಪ್ರೀತಿಸೋರ ಹೆಸರು ಹೇಳಿದ್ರೆ ಆ ನಕ್ಷತ್ರದಲ್ಲಿ ಅವ್ರ ಹೆಸರು ಕಾಣಿಸುತ್ತಂತೆ. ನಿಜಾನಾ? ಬೇಕಿದ್ರೆ ಟ್ರೈ ಮಾಡಿ. ಪ್ರೈವೇಟ್ ಸೆಕ್ಟರ್ ನಲ್ಲಿರುವ ಎಲ್ಲ ನೆಟ್ವರ್ಕ್ ಕಂಪನಿಗಳು ಹೈ ರೇಂಜ್ ನಲ್ಲಿ ರೇಡಿಯೇಷನ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲಾ ಪಕ್ಷಿಗಳಿಗೂ ಬ್ರೈನ್ ಡ್ಯಾಮೇಜ್, ಹಾರ್ಟ್ ಪ್ರಾಬ್ಲಮ್ ಆಗಿ ಸತ್ತೋಗ್ತಿವೆ. ಸರ್, ನಾವು ಇನ್ವೆಸ್ಟಿಗೇಷನ್ ನಡೆಸಕ್ ಸ್ಟಾರ್ಟ್ ಮಾಡಿದಾಗಿನಿಂದ ಕ್ಲೂಗಳ ಪ್ರಕಾರ ನೋಡೋದಾದ್ರೆ
ಮರ್ಡರ್ ಆಗಿರೋ ಇಬ್ಬರು ವ್ಯಕ್ತಿಗಳು ಫ್ರೆಂಡ್ಸ್ ಅಂತ ಗೊತ್ತಾಗಿದೆ ಸರ್. ದಯವಿಟ್ಟು ಸರ್ ನಮ್ಮ ಸ್ನೇಹಿತನಿಗೆ ನ್ಯಾಯ ಕೊಡಿಸಿ ಸರ್. ಪರಿಸರನ ಉಳಿಸ್ಬೇಕು, ಪಕ್ಷಿಗಳನ್ನ ಕಾಪಾಡಬೇಕು, ಅವುಗಳ ಸಂತತಿನ ಸಂರಕ್ಷಣೆ ಮಾಡಬೇಕನ್ನೋ ಸದಾ ತುಡಿತದಲ್ಲಿರೋ